रत्नाकराधौतपतां हिमालय किरीटिनीं ब्रह्मराजश्रद्नाढ्यां वन्दे भारतमातरं। श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने। ಚೈತ್ರ ಮಾಸದ ನವರಾತ್ರಿಯ ಈ ಶುಭ ಪರ್ವದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿಗೆ ನಾವು ವಿಚಾರ ಮಾಡಬೇಕಾದಂತಹದ್ದು ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂತಹದ್ದು ಲಕ್ಷ್ಮಣನ ಬಗ್ಗೆ. ಲಕ್ಷ್ಮಣನನ್ನ ನಾವು ಕೇಳಿಸ್ತಾ ಇದೆ ಅಲ್ವಾ? ಇನ್ನೊಂದು ಸ್ವಲ್ಪ ಜೋರಾಗಿ ಏನಾದ್ರು ಹೇಳ್ಬೇಕಾ? ಇಲ್ಲ ಮೇಡಮ್, ಕರೆಕ್ಟ್ ಆಗಿದೆ, ಕೇಳಿಸ್ತಿದೆ. ಓಕೆ. ಲಕ್ಷ್ಮಣನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಹೇಗೆ ಅಂತಂದ್ರೆ ರಾಮನಿದ್ದಲ್ಲಿ ಲಕ್ಷ್ಮಣ ಇದ್ದೇ ಇರ್ತಾನೆ ಅನ್ನುವ ರೀತಿಯಲ್ಲಿ ಇಡೀ ರಾಮಾಯಣದಲ್ಲಿ ನಾವು ರಾಮ ಎಲ್ಲೆಲ್ಲಿ ಇದ್ದಾನೋ ಅಲ್ಲಿ ಎಲ್ಲ ಕಡೆಯೂ ಲಕ್ಷ್ಮಣ ಅವಿರತವಾಗಿ ಇರುವುದನ್ನ ನೋಡಬಹುದು. ಯಾವುದೇ ಘಟನೆಗಳಲ್ಲೂ ನಾವು ಇಲ್ಲಿ ರಾಮ ಒಬ್ಬನೇ ಇದ್ದಾನೆ ಅನ್ನುವಂಥದ್ದನ್ನ ನಮಗದು ಕಾಣ್ಲಿಕ್ಕೆ ಸಿಗೋದೇ ಇಲ್ಲ. ಮತ್ತು ಅದು ಹೇಗೆ ಅಂತಂದ್ರೆ ಈಗ ಲಕ್ಷ್ಮಣನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಈ ನಾರದರು ನವವಿಧ ಭಕ್ತಿಯ ಬಗ್ಗೆ ತಿಳಿಸ್ಕೊಡ್ತಾರಲ್ಲ, ಆ ನವವಿಧ ಭಕ್ತಿಯಲ್ಲಿ ಲಕ್ಷ್ಮಣನನ್ನ ಯೋಚನೆ ಮಾಡಿದಾಗ ನಮಗೆ ಒಂದು ದಾಸ್ಯ ಮತ್ತು ಆತ್ಮನಿವೇದನ, ಇದು ಎರಡು ಅತ್ಯುನ್ನತ ಶ್ರೇಷ್ಠ ರೀತಿಯ ನಮ್ಮನ್ನ ನಾವೇ ಒಪ್ಪಿಸಿಕೊಂಡು ಬಿಡುವಂಥದ್ದು, ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ, ಸರ್ವಸ್ವವೂ ನೀನೇ ಭಗವಂತ ಅನ್ನುವಂಥದ್ದು. ಮತ್ತು ಅವನು ಹೇಳಿದ್ದೆಲ್ಲ, ಭಗವಂತ ಹೇಳಿದ್ದೆಲ್ಲವನ್ನೂ ಅದನ್ನ ನಾನು ಪ್ರಸಾದ ರೂಪೇಣ ಸ್ವೀಕರಿಸ್ಕೊಂಡು ನಾನು ಅದನ್ನ ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದು, ಆ ಭಕ್ತಿಯ ಪರಾಕಾಷ್ಠೆಯನ್ನ ನಾವು ಲಕ್ಷ್ಮಣನ ಬಗ್ಗೆ ಯೋಚನೆ ಮಾಡ್ತಾ ನಮಗ್ ಸಿಗ್ತದೆ. ಲಕ್ಷ್ಮಣನನ್ನ ನಾನು ಅರ್ಥೈಸಿಕೊಳ್ಳಿಕ್ಕೆ ಪ್ರಮೋದ್ಜಿ ಲಕ್ಷ್ಮಣನ ಬಗ್ಗೆ ಈ ಸಲ ಮಾತಾಡಿ ಅಂತ ಅಂದಾಗ ನನಗೆ ಒಂದು ರೀತಿಯ ಅಳುಕಿನಿಂದನೇ ಒಪ್ಕೊಂಡೆ. ಯಾಕಂತಂದ್ರೆ ಹೆಚ್ಚಾಗಿ ನಾನು ರಾಮಾಯಣವನ್ನ ಓದಿದಾಗ್ಲೂ ಕೂಡ ರಾಮ ಕೇಂದ್ರಿತವಾಗಿ ಒಮ್ಮೆ ಓದಿದ್ ಹೌದು, ಸೀತೆಯ ಕೇಂದ್ರಿತವಾಗಿ ಒಮ್ಮೆ ಓದಿದ್ ಹೌದು. ಏನ್ ಮಾಡ್ತಿರ್ಬಹುದು ಇಲ್ಲಿ ಅಂತ ಹೇಳಿ ಇಷ್ಟು ಎಲ್ಲದರ ಮಧ್ಯ ನನಗೆ ವೈಯಕ್ತಿಕವಾಗಿ ನನಗೆ ಲಕ್ಷ್ಮಣ ಇದ್ದಾನೆ ಅನ್ನುವಂಥದ್ದು ನನ್ನಲ್ಲಿದ್ದ ಭಾವ. ಈ ಸಲ ವಿಶೇಷವಾಗಿ ನಾನು ಪ್ರಮೋದ್ರಿಗೆ ನಮಸ್ಕಾರಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಈ ಬಾರಿ ನಾನು ರಾಮಾಯಣವನ್ನು ಮತ್ತೆ ಓದ್ಬೇಕು ಅಂತ ಹೇಳಿ ಕೂತ್ಕೊಂಡಾಗ ಲಕ್ಷ್ಮಣ ಕೇಂದ್ರಿತವಾಗಿಯೇ ರಾಮಾಯಣವನ್ನ ಮತ್ತೊಮ್ಮೆ ಓದ್ಲಿಕ್ಕೆ ಸಿಕ್ತು. ಆಗ ನನಗನ್ನಿಸ್ತು, ಛೇ, ಎಂಥ ರತ್ನವನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಇದನ್ನ ಓದ್ತಾ ಇದ್ದಾಗ ಅಂತ ಹೇಳಿ. ಕಳೆದ 2 ಬಾರಿಯೂ ನನಗೆ ಲಕ್ಷ್ಮಣನ್ ಇಷ್ಟೆಲ್ಲ ಭಾವಗಳು ಮನಸ್ಸಿಗೆ ನಾಟೇ ಇರಲಿಲ್ಲ ಅನ್ನುವಂಥದ್ದಕ್ಕೆ. ಹೀಗಾಗಿ ವಿಶೇಷ ಧನ್ಯವಾದಗಳು ಪ್ರಮೋದ್ರವರಿಗೆ. ನಾನು ಓದಿರುವ ಒಂದಿಷ್ಟು ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕಾಗಿರುವಂಥದ್ದು ಒಂದಿಷ್ಟನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಲಕ್ಷ್ಮಣನ ಒಂದು 2-3 ವ್ಯಕ್ತಿತ್ವಗಳಲ್ಲಿ ಅಥವಾ 2-3 ಆ ಗುಣಗಳಲ್ಲಿ ಶ್ರೇಷ್ಠವಾದಂತಹ ಗುಣ ಒಂದು ಭ್ರಾತೃತ್ವಕ್ಕೆ ಆತ ಕೊಟ್ಟಿದ್ದಂಥದ್ದು. ಅದನ್ನ ನಾವು ಭ್ರಾತೃತ್ವ ಅಂತ ಕರೀಬಹುದೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಅದನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಎರಡನೇ ಅಂಥದ್ದು ನಾ ಈಗಾಗ್ಲೇ ಹೇಳಿದ ಹಾಗೆ ದಾಸ್ಯತ್ವ. ನಾನು ಯಾವುದೇ ಕಾರಣಕ್ಕೂ ನನ್ನ ಅಣ್ಣನ ದಾಸ ಅನ್ನುವಂಥದ್ದು ಲಕ್ಷ್ಮಣನಿಗೆ ಬಹಳ ಕ್ಲಿಯರ್ ಇತ್ತು. 3ನೇ ಭಾಗ ಅನ್ನುವಂಥದ್ದು ಯಾವುದೇ ನಿಸ್ವಾರ್ಥತೆ ಇಲ್ಲದೆ ಇರುವಂಥದ್ದು. ಆ ನಿಸ್ವಾರ್ಥತೆ ಎಷ್ಟರ ಮಟ್ಟಿಗೆ ಅಂದ್ರೆ ಯಾಕೆ ಅಷ್ಟು ಸುಲಭವಾಗಿ ಬಂದಿತ್ತು ಅಂತಂದ್ರೆ, ಒಂದು ಎಲ್ಲರಿಗೂ ಅಂದ್ರೆ ನಾವು ಹೇಳ್ತೀವಿ ಯಾವಾಗ್ಲೂ ಲಕ್ಷ್ಮಣ ಕೋಪಿಷ್ಠ ಅಂತಂದ ಹೇಳಿ. ಒಂದು ರೀತಿಯಲ್ಲಿ ಲಕ್ಷ್ಮಣನಿಗೆ ಕೋಪ ಹೌದೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ, ಅಂದ್ರೆ ಲಕ್ಷ್ಮಣನಿಗೆ ಕೋಪವೋ ಅಥವಾ ರಾಮನ ಕೋಪವನ್ನ ಆತ ಸಮದೂಗಿಸ್ಲಿಕ್ಕೆ ಅನ್ನುವಂಥದ್ದು, ಸರಿ ಮಾಡ್ಲಿಕ್ಕೆ ಬರ್ತಿದ್ದಂತಹ ಕೋಪವೋ ಅಥವಾ ರಾಮನನ್ನ ಪ್ರಾಡ್ ಮಾಡುವಂಥದ್ದು, ಆ ಸಾತ್ವಿಕ ಕೋಪ ಈ ಭಾಗಕ್ಕೆ ಬರುವಂಥದ್ದು ಹೇಗಿದೆ ಅನ್ನೋದನ್ನು ನೋಡ್ಕೋಬಹುದು. ಆ ಸಾತ್ವಿಕ ಕೋಪವನ್ನ ಆತ ತೋರಿಸ್ತಾ ಇದ್ದಿರುವ
ಹಿಂದಿನ ಭಾವವೇ ನಿಸ್ವಾರ್ಥ ಅಂತಂದು ಹೇಳಿ ಅನಿಸ್ತಾ ಹೋಯ್ತು. ಅಂದ್ರೆ ಓದ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು ಯಾಕೆ ಈ ಭಾವಗಳು ನನಗ್ ಬಂತು ಅಂತ ಕೆಲವೊಂದಿಷ್ಟು ಪ್ರಕರಣಗಳ ಬಗ್ಗೆ ಹೇಳುತ್ತಾ ನಿಮಗೆ ಇದನ್ನ ಸಪೋರ್ಟ್ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತೀನಿ. ರಾಮ ಲಕ್ಷ್ಮಣ ಇದ್ದವರು ಅಂದ್ರೆ ವಸಿಷ್ಠರ ಆಶ್ರಮದಿಂದ ವಾಪಸ್ ಬಂದಾಗ ವಿಶ್ವಾಮಿತ್ರರ ಜೊತೆಗೆ ಹೋಗ್ಬೇಕಾದಾಗ ರಾಮ ಲಕ್ಷ್ಮಣರು ಇಬ್ಬರು ಒಟ್ಟಿಗೆನೆ ಹೋಗ್ತಾರೆ. ಒಟ್ಟಿಗೆ ಹೋದಾಗ ಅಲ್ಲಿ ತಮ್ಮ ಶೌರ್ಯವನ್ನ ಅಷ್ಟು ಸಹಜವಾಗಿ ತಮ್ಮ ವೀರತೆಯನ್ನ ತೋರಿಸ್ತಾ ಹೋಗ್ತಾರೆ. ಲಕ್ಷ್ಮಣ ರಾಮ ಇಬ್ಬರೂ ಕೂಡ ಬೇರೆ ಬೇರೆ ತಾಯಂದರ ಮಕ್ಕಳು. ಸೌಮಿತ್ರಿ ಲಕ್ಷ್ಮಣ ಆದ್ರೆ ಕೌಸಲ್ಯ ಮಗ ರಾಮ, ಕೌಸಲ. ಹೀಗಾಗಿ ಆದರೂ ಕೂಡ ಲಕ್ಷ್ಮಣ ಇಲ್ಲದೆ ರಾಮ ಯಾವತ್ತೂ ಇರ್ತಿರ್ಲಿಲ್ಲ. ಆ ಆಶ್ರಮದಲ್ಲೂ ಕೂಡ ನಾವು ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಅದರ ಭಾಗ ಅಷ್ಟು ಬರದೇ ಹೋದ್ರು ಕೂಡ ಬೇರೆ ತುಳಸಿ ರಾಮಾಯಣ ಇವುಗಳನ್ನ ನೋಡಿದಾಗ ನಮಗನ್ಸಿದ್ದು ಅಂದ್ರೆ ಅದರೊಳಗೆ ಬರುವಂಥದ್ದು ರಾಮ ಲಕ್ಷ್ಮಣ ಇಬ್ಬರು ಒಟ್ಟಿಗೆನೆ ಆಶ್ರಮದಲ್ಲೂ ಇರ್ತಾ ಇದ್ದಿದ್ದು, ಕಲಿತಾ ಇದ್ದಿದ್ದು, ಎಲ್ಲವೂ ಒಟ್ಟಿಗೆ ಮಾಡ್ತಾ ಇದ್ರು ಅನ್ನುವಂಥದ್ದು ಟೋಟಲಿ ಒಬ್ಬರನ್ನೊಬ್ರು ಬಿಟ್ಟು ಯಾವತ್ತೂ ಇರ್ತಿರ್ಲಿಲ್ಲ ಅನ್ನುವಂಥದ್ದು ನಮಗಲ್ಲಿ ನೋಡ್ಲಿಕ್ಕೆ ಸಿಕ್ತು. ಕಥೆ ಎಲ್ಲರಿಗೂ ಗೊತ್ತೇ ಇದೆ, ಹೀಗಾಗಿ ರಾಮಾಯಣವನ್ನ ಮತ್ತೊಮ್ಮೆ ಆ ಕಥೆಗಳ ಎಲ್ಲ ಭಾಗಗಳನ್ನು ಹೇಳ್ತಾ ಹೋಗೋದಿಲ್ಲ. ಯಾವಾಗ ದಶರಥ ಇದ್ದವರು ಇಲ್ಲ ಇನ್ನು ನಾನು ಕೈಕೇಯಿಯ ಮಾತನ್ನ ಕೇಳ್ಕೊಂಡು ನಿನಗೆ ಹಿಂಗ್ ಹೋಗು ಅಂತ ಹೇಳ್ತಿದ್ದಾಳಪ್ಪ, ನೀನು ವನವಾಸಕ್ಕೆ ಹೋಗ್ಬೇಕು ಅಂತಂತ ಹೇಳಿದಾಗ ಬಹಳ ಸಿಟ್ಟು ಬಂದಿದ್ದು ಲಕ್ಷ್ಮಣನಿಗೆ. ಇಡೀ ಒಂದು ಭಾಗ ಒಂದು ಚಾಪ್ಟರ್ನಲ್ಲಿ ಪೂರ ಲಕ್ಷ್ಮಣನ ಕೋಪಕ್ಕೆ ಏನೇನು ಅವನು ಹೇಳದ ಅನ್ನುವಂಥದ್ದನ್ನು ಅದನ್ನ ಕೇಳಿದ ತಕ್ಷಣ ಲಕ್ಷ್ಮಣನ್ಗೆ ಬಹಳ ಬೇಜಾರಾಗಿ ಹೋಗುತ್ತೆ ಮತ್ತು ಬಹಳ ಸಿಟ್ಟು ಬರುತ್ತೆ. ಬಹಳ ಸಿಟ್ಟು ಬಂದು ಅವ್ನು ರಾಮನನ್ನು ಕೇಳ್ತಾನೆ, ನೀನ್ ಅದನ್ನ ಒಪ್ಕೊಂಡ್ಯಾ ಅಂತ ಕೇಳ್ತಾನೆ. ಮೊದಲನೇ ಪ್ರಶ್ನೆ ಅಂದ್ರೆ ಲಕ್ಷ್ಮಣನ್ ಬಂದಿತ್ತು, ನೀನು ಒಪ್ಕೊಂಡ್ಯಾ ಅದನ್ನ? ನೀನ್ ಇಷ್ಟೆಲ್ಲ ಧರ್ಮ ಅಧರ್ಮಗಳ ಬಗ್ಗೆ ಮಾತಾಡ್ತೀಯಾ, ನೀನ್ ಇಷ್ಟೆಲ್ಲ ಧರ್ಮ ಅಧರ್ಮಗಳ ಬಗ್ಗೆ ಮಾತಾಡ್ತೀಯಾ ಅಂತಂದಾಗ ಇದ್ರೊಳಗೆ ನಿನಗೆ ಯಾವ ಧರ್ಮ ಕಾಣ್ತಿದ್ಯಪ್ಪ? ನಿನಗೆ ಯಾವುದೇ ಒಬ್ಬ ರಾಜನಿಗೆ 3 ರೀತಿಯ ಶಕ್ತಿಗಳಿರತ್ತೆ. ಒಂದು ಪ್ರಭು ಶಕ್ತಿ, ಪ್ರಭಾವ ಶಕ್ತಿ, ಉತ್ಸಾಹ ಶಕ್ತಿ. ಈ 3 ಶಕ್ತಿಗಳಲ್ಲಿ ಯಾವ ಶಕ್ತಿಯನ್ನ ಈ ದಶರಥ ಮಹಾರಾಜ ಇಲ್ಲಿ ತೋರಿಸ್ದ? ಇಷ್ಟೆಲ್ಲ ನಿನಗೆ ಗೊತ್ತಾದ್ರೂ ಕೂಡ ಇದನ್ನ ನೀನು ಒಪ್ಕೊಳ್ತೀಯಲ್ಲ, ಅದನ್ನ ನೀನ್ ಅದನ್ನ ಸಮಜಾಯಿಷಿನೂ ಮಾಡ್ಕೊಳ್ಲಿಕ್ಕೆ ಆಗತ್ತಾ ಅನ್ನುವಂಥ ಪ್ರಶ್ನೆಯನ್ನ ಅವನು ರಾಮನಿಗೆ ಕೇಳ್ತಾನೆ. ಈ ಸಂದರ್ಭದಲ್ಲೇ ರಾಮ ಕೌಸಲ್ಯ ಜೊತೆ ಆಗ ಕೌಸಲ್ಯ ಹೇಳ್ತಾಳೆ, ನೀನು ರಾಮನಿಗೆ ಹೇಳುವಂಥದ್ದು, ನೀನು ಅಪ್ಪನ ಮಾತನ್ನ ಕೇಳ್ತೀನಿ ಅಂತ ಅಂತೀಯಲ್ಲ, ಹಾಗಿದ್ರೆ ನನ್ ಮಾತನ್ನು ಕೇಳು, ಯಾಕೆ ತಾಯಿ ಮಾತು ಕೇಳಬಾರ್ದು ಅಂತಂತ ಹೇಳಿದ್ಯಾ? ನಾನು ನಿನಗೆ ಆಜ್ಞೆಯನ್ನ ಕೊಡ್ತೀನಿ, ನೀನು ಹೋಗಬೇಡ ಅನ್ನುವಂಥ ಆಜ್ಞೆಯನ್ನ ನಾನು ಕೊಡ್ತೀನಿ ಅಂತಂತ ಹೇಳಿ ಕೌಸಲ್ಯ ಹೇಳಿರ್ತಾಳೆ. ಅದೇ ಸಮಯಕ್ಕೆ ಲಕ್ಷ್ಮಣ ಬಂದು ಈ ವಿಷಯವನ್ನ ಹೇಳ್ತಾನೆ, ನಿನಗೆ ಧರ್ಮ ಅಧರ್ಮಗಳ ಬಗ್ಗೆ ವಿವೇಕವೇ ಇಲ್ಲ ರಾಮ, ನಿನಗೆ ಗೊತ್ತೇ ಆಗ್ತಾ ಇಲ್ಲ ಅಂತಂದು ಹೇಳಿ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಹೇಳೋದಿಷ್ಟೇ ಅವನಿಗೆ, ಕೌಸಲ್ಯ ತಾಯಿ ಈಗಾಗ್ಲೇ ಇಷ್ಟು ಕಷ್ಟ ಕೊಟ್ಟಿದ್ದಾಳೆ ನನಗೆ, ಆಕೆ ಇದನ್ನ ಹೇಳಿ ಆಕೆಯನ್ನು ಒಪ್ಸೋದ್ರೊಳಗೆ ನನಗ್ ಸಾಕಾಗಿ ಹೋಗಿದೆ. ಲಕ್ಷ್ಮಣ, ಆಕೆಯನ್ನು ಒಪ್ಸೋದು ಕಷ್ಟ ಆಗ್ಬೋದು, ಆದ್ರೆ ನಾನು ನೀನು ಒಟ್ಟಿಗೆನೆ ಪಾಠ ಕೂತಿದ್ವಲ್ಲ ಗುರುಗಳ ಸಮ್ಮುಖದಲ್ಲಿ, ಅವರ ಪದತಳದಲ್ಲಿ ನಾವಿಬ್ಬರು ಒಟ್ಟಿಗೆ ಇದ್ದಾಗ ಅವರು ನಮಗೆ ಏನಂತ ಪಾಠ ಮಾಡಿದ್ದಾರೆ? ಪಿತೃವಾಕ್ಯ ಅಂತಂತ ಹೇಳಿ ಬಂದ ತಕ್ಷಣ ಅದರ ಪರಿಪಾಲನೆ ನಾವು ಮಾಡ್ಲೇಬೇಕು, ಕೆಲವು ವಾಕ್ಯಗಳನ್ನ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಬಾರದು ಅನ್ನುವಂಥದ್ದನ್ನ ಮಾಡಿದಾರೋ ಮಾಡಿಲ್ವೋ, ಇದೆಲ್ಲ ನಿನಗೂ ಗೊತ್ತಿದ್ರೂ ಕೂಡ ನೀ ಯಾಕೆ ಈ ಪ್ರಶ್ನೆಯನ್ನ ನನ್ನನ್ನು ಕೇಳ್ತಿದ್ಯಾ ಅಂತಂತ ಹೇಳಿ ರಾಮ ಕೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ನೀನು ಏನೇ ಇವನ್ನೆಲ್ಲವನ್ನು ಹೇಳಿದೆ ಅಂತಂದ್ರು ನನ್ನ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಈ ಡಿಸಿಷನ್ ತಗೊಳ್ತಾ ಇರುವಂಥದ್ದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಆದರೂ ಕೂಡ ನೀನು ನನ್ನ ಅಣ್ಣ, ಯಾವುದೇ ಕಾರಣಕ್ಕೂ ನೀನು ಎಲ್ಲಿರ್ತೀಯೋ ನಾನು ನಿನ್ ಜೊತೆಗೆ ಅಲ್ಲಿಗೆ ಬಂದೇ ಬರ್ತೀನಿ ಅಂತಂತ ಹೇಳಿ ಕೌಸಲ್ಯ ಸಮ್ಮುಖದಲ್ಲಿ ಲಕ್ಷ್ಮಣ ಆಕೆಗೆ ಹೇಳುವಂಥದ್ದೇನು ಅಂತಂದ್ರೆ, ನಾಳೆ ದಿನ ರಾಮನಿಗೆ ಅರಣ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಅವನಿಗೆ ಸಮಸ್ಯೆ ಆಗೋಕ್ಕಿಂತ ಮುಂಚೆ ನಾನು ಹಂತಲ್ಲಿ ನಿಂತಿರ್ತೀನಿ, ಅವನ ಮುಂದೆ ಆ ಸಮಸ್ಯೆಯ ಮುಂದೆ ಅದು ಮೊದಲು ನನ್ನನ್ನ ಸಮಸ್ಯೆಯನ್ನ ಅವನು ಯಾವುದೇ ಒಂದು ಕಾಡ್ಗಿಚ್ಚು ಅಥವಾ ಮತ್ತೊಂದೇನೋ ನೀರಿನ ಸಮಸ್ಯೆ ಅಥವಾ ನೀರು
ಏನು ಪ್ರವಾಹದ ಸಮಸ್ಯೆ ಈ ಥರದಿತ್ತು ಅಂತಂದ್ರು ಅಲ್ಲಿ ಮೊದಲು ನಾನಿರ್ತೀನಿ, ಆತನ ರಕ್ಷಣೆಯ ಭಾರ ಕಂಪ್ಲೀಟ್ಲಿ ನನ್ನದು, ಯಾವುದೇ ಕಾರಣಕ್ಕೂ ನಾನು ರಾಮನನ್ನ ಬಿಟ್ಟು ಹೋಗೋದಿಲ್ಲ ಅಮ್ಮ, ನಾನು ಅವನ ಜೊತೆಗೇನೆ ಇರ್ತೀನಿ ಅಂತಂತ ಹೇಳಿ ಕೌಸಲ್ಯಗೆ ಆಗ ಅವನು ಮಾತು ಕೊಡ್ತಾನೆ. ಇದು ಇಷ್ಟೆಲ್ಲ ಲಕ್ಷ್ಮಣ ಹೇಳಬೇಕಾದಾಗ ಬಹಳ ಯೋಚನೆ ಮಾಡಿ ಹೇಳಿದ್ನ ಅಥವಾ ತುಂಬಾ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಈ ಭಾಗಗಳು ಎಲ್ಲೂ ಇಲ್ಲ. ಅಂದ್ರೆ ಅದು ಆ ಭಾಗಗಳನ್ನ ಓದ್ತಾ ಹೋಗ್ತಿದ್ದಾಗ ಎಷ್ಟು ಸಹಜವಾಗಿ ಅವನಲ್ಲಿ ಇದು ಬಂತು ಭಾವ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಸಹಜವಾಗಿ ಬಂದದ್ದನ್ನ ನಾವು ನೋಡಿದಾಗ ಇಟ್ ಇಸ್ ಜಸ್ಟ್ ಅ ಫ್ಲೋ. ಹೀಗಾಗಿದೆ ಅಂತಂದ್ರೆ ಸಹಜವಾಗಿ ನಾನು ಈಗ ಅಣ್ಣ ಅಲ್ಲಿಗೆ ಹೋಗ್ತಾನೆ ಅಂದ್ರೆ ಸಹಜವಾಗಿ ನಾನು ಅವನ ಜೊತೆಗೆ ಹೋಗ್ಲೇಬೇಕಲ್ಲ ಅಂತಂತ ಹೇಳಿ, ಅಂದ್ರೆ ಹೋಗ್ಬೇಕಾ ಹೋಗಬಾರ್ದಾ, ಹೋದ್ರೆ ಏನಾಗತ್ತೆ ಏನಾಗೋದಿಲ್ಲ ಈ ರೀತಿ ಕ್ಯಾಲ್ಕ್ಯುಲೇಟ್ ಮಾಡಿ ಅವನು ತನ್ನ ಡಿಸಿಷನ್ ಅನ್ನ ತಗೊಂಡ ಅಂತನ್ಲಿಕ್ಕೆ ಅವನಿಗೆ ಅದು ಡಿಸಿಷನ್ ಅಂತಂತ ಹೇಳೇ ಇರ್ಲಿಲ್ಲ. ಅಂದ್ರೆ ಅವನು ಆ ನಿರ್ಧಾರವನ್ನ ತಗೊಂಡಿದ್ದು ಅಂತಾನೆ ಅಲ್ಲ, ಅದು ಅವನಿಗೆ ಅದು ಸಹಜ ಕ್ರಿಯೆ, ಇಟ್ ಈಸ್ ಅ ಹ್ಯಾಬಿಟ್. ಈಗ ಹೇಗೆ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಪೆಟ್ಟಾದಾಗ ನಾವು ಕೈ ಉಚ್ಕೊಳ್ಳೋಂಥದ್ದು ಅಥವಾ ಮತ್ತೇನೋ ಅಬ್ಬ ಅಮ್ಮ ಅನ್ನುವಂಥದ್ದು ನಮ್ಮಲ್ಲಿ ಸಹಜವಾಗಿ ಗುಣ ಬಂದು ಹೋಗಿರುತ್ತೋ, ಆ ಅಭ್ಯಾಸ ಆಗೋಗಿರುತ್ತೋ, ಆ ರೀತಿ ಇಲ್ಲಿ ನಾವು ಲಕ್ಷ್ಮಣನ ನೋಡಿದಾಗ ಈ ದಾಸ್ಯ ಭಕ್ತಿ ಅನ್ನುವಂಥದ್ದು ಅವನಲ್ಲಿ ಗುಣವಾಗಿ ಹೋಗಿತ್ತು. ಅದು ಗುಣ ಸ್ವಭಾವ, ಲಕ್ಷ್ಮಣನ ಗುಣ ಸ್ವಭಾವ ಈ ರೀತಿ ಆದಂಥದ್ದು. ಮತ್ತೊಂದು ಕಡೆ ಈ ದಾಸ್ಯ ಭಕ್ತಿಯ ಬಗ್ಗೆನೆ ಮಾತಾಡ್ತಾ ಇದ್ದಾಗ ಮತ್ತೊಂದು ಕಡೆ ಏನಾಗುತ್ತೆ, ಅವರು ಪಂಚವಟಿಗೆ ಹೋಗಿರ್ತಾರಲ್ಲ, ಪಂಚವಟಿಗೆ ಹೋದಾಗ ಅಲ್ಲಿ ರಾಮ ಇದ್ದವನು ನೋಡು ಈ ಹೇಳಿರುವ ಜಾಗ ಏನ್ ಅನ್ಸುತ್ತಲ್ಲ, ಅಂದ್ರೆ ಗೋದಾವರಿಯ ಹತ್ರದಲ್ಲಿದೆ, ಈ ತಟದಲ್ಲೇ ನಾವು ಇರಬಹುದು ಅಂತಂತ ಹೇಳಿ ನಮಗೆ ಋಷಿಗಳು ಹೇಳಿರುವ ರೀತಿಯಲ್ಲೇ ಈ ಜಾಗ ಇದೆ, ನಿನಗೆ ಗೊತ್ತಲ್ಲ ನನಗೆ ಯಾವ ರೀತಿ ಜಾಗ ಇಷ್ಟ ಅಂತಂತ ಹೇಳಿ, ನೀನು ಅಂಥ ಒಂದು ಜಾಗದೊಳಗೆ ಒಂದು ಕುಟೀರವನ್ನ ಕಟ್ಬಿಡು ಲಕ್ಷ್ಮಣ, ನಮಗೆಲ್ಲರಿಗೂ ಇಂತಲ್ಲಿ ಇರ್ಲಿಕ್ಕೆ ಅನುಕೂಲ ಆಗುವಂತ ಕುಟೀರವನ್ನ ಕಟ್ಬಿಡು, ನಿನಗೆ ಗೊತ್ತಿರತ್ತಲ್ಲ ನನಗೇನ್ ಬೇಕು ಅಂತಂತ ಹೇಳಿ ರಾಮ ಹೇಳ್ತಾನೆ. ಇಂಟ್ರೆಸ್ಟಿಂಗ್ಲಿ ಲಕ್ಷ್ಮಣ ಅವಾಗ ಹೂ ಅಂತನ್ನಲ್ಲ, ಲಕ್ಷ್ಮಣ ಹೇಳ್ತಾನೆ, ರಾಮ ನಾನು ನಿನ್ನ ದಾಸ ಹೌದು, ಆದರೆ ನಿನಗೆ ಯಾವ ರೀತಿ ಕುಟೀರ ಬೇಕು ಎಲ್ಲಿ ಬೇಕು ಅಂತ ನೀನ್ ಹೇಳ್ದೆ ಅಂತಂದ್ರೆ ನಾನು ಅದನ್ನ ಮಾಡ್ತೀನಿ. ಜಾಗದ ನಿರ್ಧಾರ ನೀನೇ ಮಾಡ್ಬೇಕು, ಯಾವ ಜಾಗದಲ್ಲಿ ನಾನು ಕುಟೀರವನ್ನ ಕಟ್ಟಬೇಕು ಅಂತಂತ ಹೇಳಿ ನೀನು ನನಗ್ ತೋರಿಸ್ಕೊಡು, ನೀನು ಇದನ್ನ ಇಷ್ಟಪಡ್ತೀಯ ಅಂತಂತ ಹೇಳಿ ನೀನು ಹೇಳಿದಾಗ ನಾನು ಅಲ್ಲಿ ಮಾಡ್ತೀನಿ ಅಂತಂತ ಹೇಳಿ. ಒಂದ್ ಸ್ವಲ್ಪ ನನಗೆ ವಿಚಿತ್ರ ಅನ್ನಿಸ್ತು. ಯಾಕೆ ಹೌದು ನನಗೆ ಏನ್ ಹೇಳಿದ್ರು ಅದನ್ನ ಅಂದ್ರೆ ನೀನೇ ಹುಡುಕು ಅಂತಂತ ಹೇಳಿ ಹೇಳಿದಾಗ ನಾನು ಮಾಡ್ಬಿಡ್ಬೋದಾಗಿತ್ತಲ್ಲ, ಲಕ್ಷ್ಮಣ ಮಾಡ್ಬಿಡ್ಬೋದಾಗಿತ್ತಲ್ಲ ಅದನ್ನ, ಅವ್ನು ಯಾಕೆ ಈ ಭಾಗವನ್ನ ಇಲ್ಲ ನೀನು ಜಾಗವನ್ನ ತೋರಿಸು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಮುಂದೆ ಅದ್ರೊಳಗೇನೆ ಉತ್ತರ ಬರ್ತದೆ. ಅವನೇನ್ ಹೇಳ್ತಾನೆ, ಲಕ್ಷ್ಮಣ ಏನ್ ಹೇಳ್ತಾನೆ, ನಾನು ನಿನಗೆ ಯಾವಾಗ್ಲೂ ದಾಸನಾಗೇ ಇರ್ತೀನಿ, ನಾನು ದಾಸನಾಗಿದ್ದಾಗ ನಿನ್ನ ಅಭೀಷ್ಟಗಳನ್ನ ನಿನಗೆ ಯಾವ್ದು ಇಷ್ಟ ಯಾವ್ದು ಕಷ್ಟ ಇವನ್ನ ನಾನು ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದು ಎಷ್ಟಿದೆಯೋ ಅಷ್ಟನ್ನೇ ನೀನು ನನಗದನ್ನ ಹೇಳಬೇಕು ಅಂತಂತ ಹೇಳು ಇದೆ. ಹೀಗಾಗಿ ನೀನು ನಿನ್ನ ಇಷ್ಟಗಳನ್ನ ನನಗೆ ಹೇಳಬೇಕು, ನಿನ್ನ ಕಷ್ಟಗಳನ್ನ ನನಗೆ ಹೇಳಬೇಕು. ಒಬ್ಬ ದಾಸನಿಗೆ ನೀವು ಹೇಳಲ್ದೇನೆ ಅರ್ಥ ಮಾಡಿಕೊಳ್ಳಿ ಅಂತಂತ ಹೇಳಿ ಆ ಭಾವನ ಅಂದ್ರೆ ಸಹಜವಾಗಿ ಅವ್ರಿಗೇನ್ ಇಷ್ಟು ಗೊತ್ತಾಗ್ಲಿಲ್ವಾ ಅನ್ನುವಂಥದ್ದನ್ನ ನಾವು ದಿನನಿತ್ಯದಲ್ಲಿ ಇದನ್ನ ಮಾತಾಡ್ತೀವಿ. ಎಷ್ಟು ವರ್ಷದಿಂದ ನಾವಿಬ್ರು ಒಟ್ಟಿಗೆ ಇದ್ದೀವಿ, ಅವ್ರಿಗೇನ್ ಇಷ್ಟು ಗೊತ್ತಾಗ್ಲಿಲ್ವಾ ಅಂತಂದ ಹೇಳಿ. ಈ ಭಾಗವನ್ನ ಲಕ್ಷ್ಮಣ ಹಂತಲ್ಲಿ ಹೇಳ್ತಾನೆ, ಅದು ಆ ರೀತಿ ಅಲ್ಲ, ಯಾವುದು ಇಷ್ಟ ಅನ್ನೋದನ್ನ ನೀನು ನನಗೆ ಹೇಳು, ನಾನು ಅದನ್ನ ಮಾಡಿಕೊಡ್ತೀನಿ ಅಂತಂದ ಹೇಳಿ. ರಾಮ ಇದ್ದವನು ಹೌದು ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ, ಬಾ ಇಬ್ರು ಒಟ್ಟಿಗೆ ಹುಡ್ಕೋಣ ಅಂತಂತ ಹೇಳಿ ಹೋಗಿ ಒಂದು ಜಾಗವನ್ನ ಸಮ ನೋಡಿ, ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಎಲ್ಲ ಕರ್ಣಿಕಾರ ಪುಷ್ಪಗಳಿದೆ, ಇಲ್ಲಿ ಹತ್ರದಲ್ಲೇನೆ ಹಸಿರಿದೆ, ಹತ್ರದಲ್ಲೇ ನೀರಿದೆ, ಎಲ್ಲದಕ್ಕೂ ಮತ್ತು ಸಮಿತ್ ಸಿಗುವಂತಹ ಜಾಗ, ನಮ್ಮ ದಿನನಿತ್ಯ ಕರ್ಮಗಳಿಗೆ ಇದು ಅವಕಾಶ ಮಾಡಿಕೊಡತ್ತೆ, ಈ ಜಾಗವನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಕುಟೀರವನ್ನ ಕಟ್ಟು ಅಂತ ಹೇಳಿದಾಗ ಅದರ ಹತ್ರದಲ್ಲೇ ಇದ್ದಂತಹ ಒಂದು ಗುಹೆ, ಆ ಗುಹೆಯಲ್ಲಿ ರಾಮ ಸೀತೆಯರಿಗೆ ಲಕ್ಷ್ಮಣ ಇದ್ದವನು ನೀವಲ್ಲಿ ರೆಸ್ಟ್ ತಗೊಳ್ತಾ ಇರಿ, ನಾನು ಕುಟೀರವನ್ನ ಕಟ್ತೀನಿ ಅಂತ ಹೇಳಿ ಆ ಕುಟೀರವನ್ನ ಕಟ್ತಾನೆ ಪಂಚವಟಿಯಲ್ಲಿ. ಆ ಕುಟೀರ ಎಷ್ಟು ಚೆನ್ನಾಗಿ ಕಟ್ಟಿರ್ತಾನೆ ಅಂತಂದ್ರೆ ರಾಮ ಇದ್ದವನು ಬಹಳ ಬಂತು ಅಂದ್ರೆ ಅವ್ನಿಗೆ ಹೇಳ್ತಾನೆ, ನೀನ್ ಎಷ್ಟು ಚೆನ್ನಾಗಿ ಕುಟೀರ ಕಟ್ಟಿದ್ಯಾ ಅಂತಂದ್ರೆ ನನಗೆ ನನ್ನ ಹತ್ರ ಏನಾದ್ರು ಇದ್ರೆ ನಾನು ನಿನಗೆ ಏನಾದ್ರು ಕೊಡ್ಬೇಕು, ನನ್ನ ಹತ್ರ ಏನೂ ಇಲ್ಲ, ಏನನ್ನ ಕೊಡ್ಲಿ ನಿನ್ಗೆ ನನ್ನ ಹತ್ರ ಇರೋದು ಆಲಿಂಗನ ಮಾತ್ರ, ಆ ಆಲಿಂಗನವನ್ನ ನಾನು ನಿನಗೆ ಕೊಡ್ತೀನಿ
ಅಂತಂದು ಹೇಳಿ ಆ ಆಲಿಂಗನವನ್ನು ಕೊಡ್ತಾನೆ. ಇದು ಆ ದಾಸ್ಯದಲ್ಲೇ ಲಕ್ಷ್ಮಣನಿಗೆ ತನ್ನದೇ ಆದಂಥ ಪರಿಧಿ ಯಾವುದು ಲಿಮಿಟ್ ಅನ್ನುವಂಥದ್ದು ಗೊತ್ತಿತ್ತು. ಇದು ನನ್ನ ಲಿಮಿಟ್, ಇದನ್ನ ನಾನು ಕ್ರಾಸ್ ಮಾಡೋದಿಲ್ಲ. ಎಲ್ಲಿ ನಾನು ನನ್ನ ಅಣ್ಣನಿಗೆ ಹೇಳಬೇಕು ನೀನು ತಪ್ಪು ಮಾಡ್ತಿದ್ಯಾ ಅಲ್ಲೆಲ್ಲ ಕಡೆ ನಾನು ಅದನ್ನು ಹೇಳ್ತೇನೆ, ಆದರೆ ಯಾವುದೇ ಕಾರಣಕ್ಕೂ ಆ ರೇಖೆಯನ್ನ ನಾನು ದಾಟೋದಿಲ್ಲ. ಈ ಲಕ್ಷ್ಮಣ ರೇಖೆಗೆ ಹೊಸದಾದ ಒಂದು ಕಲ್ಪನೆ ಬಂದಿರುವಂಥದ್ದು ನನಗೆ ಈ ಬಾರಿ. ಯಾಕಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆಯ ಬಗ್ಗೆ ಉಲ್ಲೇಖವೇ ಇಲ್ಲ. ನಾವು ಯಾವ್ದನ್ನ ಅಂದ್ರೆ ಪಾಪ್ಯುಲರ್ಲಿ ನಾವು ಯಾವ್ದನ್ನ ಅರ್ಥ ಮಾಡ್ಕೊಳ್ತೀವಲ್ಲ, ಸೀತೆಯನ್ನ ಪಂಚವಟಿ ಕುಟೀರದಲ್ಲೇ ಇದ್ದಾಗ ಮಾರೀಚ ಇದ್ದವನು ಯಾವುದು ಆ ಇದ್ರೊಳಗೆ ಜಿಂಕೆ ರೂಪದಲ್ಲಿ ಬಂದಾಗ ರಾಮ ಅಲ್ಲಿಗೆ ಹೋದ, ಅದಾದ್ಮೇಲೆ ಲಕ್ಷ್ಮಣನ್ ಹಿಂತಲ್ಲೇ ಬಿಟ್ಟಿದ್ದ. ಲಕ್ಷ್ಮಣ ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಲಕ್ಷ್ಮಣ ರೇಖೆಯನ್ನ ಹಾಕ್ಬಿಟ್ಟು ಹೋಗಿದ್ದ ಅಂತಂತ ಹೇಳಿ ಅದರ ಉಲ್ಲೇಖ ಎಲ್ಲೂನು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ. ಆದ್ರೆ ಲಕ್ಷ್ಮಣ ರೇಖೆಯನ್ನ ನಾವು ಅರ್ಥ ಮಾಡ್ಕೋಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಅಂತಂದ್ರೆ, ಲಕ್ಷ್ಮಣನಿಗೆ ದಾಸ್ಯದ ಬಗ್ಗೆ ಎಷ್ಟು ಅಂದ್ರೆ ಅಣ್ಣನ ಮುಂದೆ ನಿಂತು ಮಾತಾಡುವ ಶಕ್ತಿ ಎಷ್ಟು ಇತ್ತೋ ಅದೇ ರೀತಿ ಆ ಮಾತನ್ನ ನಿಲ್ಲಿಸುವುದು ಎಲ್ಲಿ ಅನ್ನುವುದು ಗೊತ್ತಿತ್ತು. ದಾಸ್ಯ ಯಾವ ರೀತಿಯಲ್ಲಿ ಇರಬೇಕಾದದ್ದು, ದಾಸ್ಯ ಅಂದ ತಕ್ಷಣ ಅಣ್ಣ ಮಾಡಿದ ಎಲ್ಲವೂ ಸರಿ ಅಂತಂತ ಹೇಳಿ ಒಪ್ಕೊಳ್ಳುವಂಥದ್ದು ಅಲ್ಲ. ಆದ್ರೆ ಅಟ್ ದ ಸೇಮ್ ಟೈಮ್ ಅಣ್ಣನಿಗೆ ನಾನು ರಿಬೆಲ್ ಆಗಿ ನೀನು ನನಗೆ ಇಷ್ಟ ಆಗದೆ ಇರೋದನ್ನ ಮಾಡ್ತಿದ್ಯಾ, ಹಂಗಂದ್ರೆ ನಾನು ನಿನಗೆ ಸಾಥ್ ಕೊಡಲ್ಲ ಅನ್ನುವಂಥದ್ದು ಅಲ್ಲ. ಈ ಭಾಗವನ್ನ ತುಂಬಾ ಸೊಗಸಾಗಿ ಲಕ್ಷ್ಮಣ ಅರ್ಥ ಮಾಡ್ಕೊಂಡಿದ್ದನ್ನ ನಾವು ರಾಮಾಯಣದಲ್ಲಿ ನೋಡ್ಬೋದು. ಇನ್ನು ಲಕ್ಷ್ಮಣಂದು ಪಂಚವಟಿ ಕುಟೀರದಲ್ಲಿ ಇದ್ದಾಗ್ಲೇನೆ ಅಂದ್ರೆ ಲಕ್ಷ್ಮಣನಿಗೆ ರಾಮ ಬಹಳ ಭಾವುಕ ಜೀವಿ. ಲಕ್ಷ್ಮಣ ತುಂಬಾ ವಿಚಾರ ಮಾಡಿ ಮಾತಾಡ್ತಿದ್ದಂಥದ್ದು ಅಂತ ಕಾಣತ್ತೆ. ಅವರ ಸಂಭಾಷಣೆಯನ್ನ ನೋಡಿದಾಗ ಲಕ್ಷ್ಮಣ ಹೇಳ್ತಾ ಇದ್ದಿದ್ದು, ಯಾವುದನ್ನ ಹೇಳ್ತಾ ಇದ್ದಿದ್ದು, ಹೇಗೆ ಹೇಳ್ತಾ ಇದ್ದಿದ್ದು, ಇವನ್ನೆಲ್ಲ ನೋಡಿದಾಗ ರಾಮ ಭಾವನಾ ಜೀವಿ ಅಂತಂತ ಹೇಳಿ ಅನ್ಸುತ್ತೆ. ಶೂರ್ಪನಖಿ ಬಂದಿರ್ತಾಳೆ. ಶೂರ್ಪನಖಿ ಬಂದಾಗ ನೋಡ್ತಾಳೆ ಅವಳು, ನೋಡಿ ತನ್ನ ರಾಕ್ಷಸ ರೂಪದಲ್ಲೇ ಇರ್ತಾಳೆ ಅವಳು ಮೊದ್ಲು. ಆಗ ರಾಮನನ್ನು ನೋಡ್ತಾಳೆ. ರಾಮನ ನೋಡಿ ಅಬ್ಬಾ ಏನು ಸೊಗಸಾಗಿದ್ದಾನೆ ಇವನು ನೋಡ್ಲಿಕ್ಕೆ, ನಾನು ಅದೇನು ಇಲ್ಲಿ ಜನಸ್ಥಾನ ಅಂತಂತ ಹೇಳಿ ಅದು ಜಾಗದ ಹೆಸರು, ಆ ಜನಸ್ಥಾನದಲ್ಲಿ ಎಲ್ಲ ರಾಕ್ಷಸರು ಇರ್ತಾ ಇದ್ದಂಥದ್ದು. ಇದೇನು ಜನಸ್ಥಾನದೊಳಗೆ ಯಾರೋ ಹೊಸಬ್ರು ಬಂದಂಗಿದೆಯಲ್ಲ, ಇಷ್ಟು ಚೆನ್ನಾಗಿದ್ದಾನೆ ಇವನು ನೋಡೋದಕ್ಕೆ, ಇವನನ್ನ ಮದುವೆ ಆಗ್ಬಿಡ್ಬೇಕಲ್ವಾ ಅಂತಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ಅವಳಿಗೆ ವೇಷ ಬದಲಾಯಿಸುವ ಇದು ಏನು ಶಕ್ತಿ ಇರ್ತದೆ, ಮಾಯೆ ಇರ್ತದೆ. ಹೀಗಾಗಿ ಅವಳು ವೇಷ ಬದಲಾಯಿಸ್ಕೊಂಡು ರಾಮನ ಮುಂದೆ ಹೋಗಿ ಅಂತ ಹೇಳ್ತಾಳೆ, ನೋಡು ನೀ ತುಂಬಾ ಚೆನ್ನಾಗಿದ್ಯಾ, ನನ್ನನ್ನ ನೀನು ಮದ್ವೆ ಆಗ್ಬಿಡು, ನನಗೆ ಎಷ್ಟು ಶಕ್ತಿ ಇದೆ, ಇಲ್ಲೇ ಜನಸ್ಥಾನದಲ್ಲಿ ಇಬ್ರುನು ಒಟ್ಟಿಗೆ ಇದ್ಬಿಡೋಣ. ಅವ್ನು ಯಾರು ಅವ್ನ ಪಕ್ಕದಲ್ಲಿ ನಿಂತ್ಕೊಂಡಿದಾನಲ್ಲ, ಅವನು ನರಪೇತ್ಲೆ ತರ ಇದ್ದಾನೆ, ಅವ್ನು ಏನಾಗ್ಬೇಕು ನಿನಗೆ, ಅವನನ್ನ ನಾನು ಸಾಯಿಸ್ಬಿಡ್ತೀನಿ. ಅದ್ಯಾರೋ ಇನ್ನೊಬ್ಳು ಹೆಣ್ಮಗಳಂತೂ ಇದ್ದಾಳಲ್ಲ, ಅವಳಂತೂ ನೋಡಕ್ಕೂ ಚೆನ್ನಾಗಿಲ್ಲ, ಅವಳನ್ನ ಏನ್ ಇಟ್ಕೊಂಡಿದ್ಯಾ ನೀನು, ಅವಳನ್ನು ಬಿಟ್ಬಿಡು, ಅವಳನ್ನ ನಾನು ಈಗ್ಲೇ ತಿನ್ಕೊಂಡ್ಬಿಡ್ತೀನಿ ನಾನು ಅವಳನ್ನ ಈಗ್ಲೇನೇನೆ, ನೀನು ನನ್ನನ್ನು ಮದುವೆ ಆಗು ಅಂತಂದು ಹೇಳಿ ರಾಮನಿಗೆ ಹೇಳ್ತಾನೆ. ರಾಮನಿಗೆ ಆವಾಗ ಆಟ ಆಡಿಸೋಣ ಶೂರ್ಪನಖಿಯನ್ನ ಅಂತನ್ಸುತ್ತೆ. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲೇ ಇದ್ದಂಥದ್ದು. ಅಂದ್ರೆ ಎಷ್ಟು ಬ್ಯೂಟಿಫುಲ್ ಹ್ಯೂಮರಸ್ ಟಿಂಜ್ ಇರುತ್ತೆ ಅಂತಂದು ಹೇಳ್ತಾನೆ. ಏನಮ್ಮ, ನಾನಂತೂ ಒಬ್ಳನ್ನ ಮದುವೆ ಆಗ್ಬಿಟ್ಟಿದೀನಿ, ಅವಳು ನೋಡಕ್ ಚೆನ್ನಾಗಿದ್ದಾಳೋ ಇಲ್ವೋ ಏನಾದದ್ದೇನಂತೆ, ಆದ್ರೆ ನಾನಂತೂ ಅವಳನ್ನ ಮದುವೆ ಆಗಿದ್ದೀನಿ, ಅವಳು ನನಗೆ ಇಷ್ಟನೂ ಆಗ್ತಾಳೆ. ಹೀಗಾಗಿ ನನ್ನನ್ನ ಮದುವೆ ಆದ್ರೆ ನೀನು ಎಷ್ಟು ಸುಂದರಿ ನೀನು, ಅದ್ಯಾಕೆ ಎರಡನೇ ಹೆಂಡತಿ ಅಂತಂತ ಹೇಳಿ ಆಗ್ತೀಯ ನನ್ನಂತವನ್ಗೆ, ಅಲ್ಲಿದಾನು ನೋಡು ಲಕ್ಷ್ಮಣ, ಅವನು ಮದುವೆ ಆಗಿಲ್ಲ, ಅವ್ನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ನೀನ್ ಅವನ ಹತ್ರ ಹೋಗು ಅಂತಂತ ಹೇಳಿ. ಲಕ್ಷ್ಮಣನಿಗೆ ಇದೆಲ್ಲ ಕೇಳಿಸ್ತಾ ಇರುತ್ತೆ, ಅವನಿಗೆ ಗೊತ್ತೂ ಆಗುತ್ತೆ, ಓ ಅಣ್ಣ ಆಟ ಆಡಿಸ್ತಾ ಇದ್ದಾನೆ ಅಂತಂತ ಹೇಳಿ. ಹೀಗಾಗಿ ಲಕ್ಷ್ಮಣನನು ಸರಿ ನಾನು ಆಟ ಆಡಿದ್ರಾಯ್ತು ಅಣ್ಣನ ಜೊತೆಗೆ ಅಂತಂತ ಹೇಳಿ ಅವನು ಶೂರ್ಪನಖಿ ಬಂದು ನೋಡು, ನಾನು ಅವನನ್ನ ಕೇಳ್ದೆ, ಅವನು ಆಗಲ್ಲ ಅಂತಂದಿದ್ದಾನೆ, ನೀನು ನನ್ನನ್ನು ಮದುವೆ ಆಗು, ಮದುವೆ ಆದ್ಮೇಲೆ ನಾನು ಇಲ್ಲೇ ಇದ್ದು ಬಿಡ್ತೀನಿ ನಿಮ್ಗಳ ಜೊತೆಗೆ. ಲಕ್ಷ್ಮಣ ಇದ್ದವನು, ನಾನು ಅವನಿಗೆ ದಾಸ, ನನ್ನ ಹತ್ರ ಏನೂ ಇಲ್ಲ, ನಾನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಇನ್ ಪಾಪ ನೀನು ಎಷ್ಟು ಸುಂದರಿ, ನಿನ್ನನ್ನು ಇಲ್ಲಿಗೆ ಸೇರಿಸ್ಕೊಂಡು ನೀನು ದಾಸಿ ಯಾಕಾಗ್ಬೇಕು, ಬೇಡ ಬೇಡ, ನೀನು ನನಗೆ ದಾಸಿ ಆಗಕ್ ನೀನು ದಾಸನನ್ನ ಮದುವೆ ಆಗ್ಬಾರ್ದು, ನಿನ್ನ ಸೌಂದರ್ಯಕ್ಕೆ ನೀನು ಅವನನ್ನೇ ಮದುವೆ ಆಗ್ಬೇಕು, ನೀನು ಅವನನ್ನೇ ಒಪ್ಪಿಸ್ಕೊ ಹೋಗು, ನೀನು ಅವನನ್ನೇ ಕೇಳು ಅಂತಂತ ಹೇಳಿ ಇವನು ವಾಪಸ್ ಅವನಿಗೆ ಕಳಿಸ್ಕೊಡ್ತಾನೆ. ಅವಳಿಗೆ ಗೊತ್ತಾಗತ್ತೆ
ಇವರಿಬ್ರು ಆಟ ಆಡಿಸ್ತಾ ಇದ್ದಾರೆ, ಆ ಕಡೆಯಿಂದ ಈ ಕಡೆ ಹೀಗ್ ಮಾಡ್ತಿದ್ದಾರೆ ಅಂತಂತ ಹೇಳಿ ಅವಳಿಗೆ ಸಿಟ್ಟು ಬಂತು. ಆಕೆ ತನ್ನ ರೂಪದಲ್ಲಿ ಬಂದು, ಇಲ್ಲ ನಾನಿನ್ನ ನಿಮಗೆ ಏನದು ನಾನು ನಿಮ್ಮನ್ನ ಹೊಡೆದು ಬಿಡ್ತೀನಿ ಅಂತಂತ ಹೇಳಿ ಪ್ರಹಾರ ಮಾಡ್ಲಿಕ್ಕೆ ಅಂತಂತ ಹೇಳಿ ಹೊರಟಾಗ ಇಮಿಡಿಯೇಟ್ಲಿ ರಾಮ ಇದ್ದವನು ಒಂದ್ ಮಾತು ಹೇಳ್ತಾನೆ. ಅವಾಗ ನೋಡು, ನಾವು ಆಟ ಆಡಿಸಿದ್ರು ಎಂಥವ್ರನ್ನ ಆಟ ಆಡಿಸ್ಬೇಕು ಅಂತಂತ ಹೇಳಿ ತಿಳ್ಕೊಬೇಕು ಲಕ್ಷ್ಮಣ, ಇಂಥವ್ರನ್ನ ಆಟ ಆಡಿಸ್ಬಾರ್ದು, ನೀನ್ ಅವಳನ್ನ ಇಮಿಡಿಯೇಟ್ಲಿ ಹೊಡಿ, ಅವಳಿಗೆ ಇದನ್ನೇನು ಅವಳು ಪ್ರಹಾರ ಮಾಡ್ಲಿಕ್ಕೆ ಹೊರಟಿದ್ದಾಳೆ, ಅದಕ್ಕೆ ಅವಳಿಗೇನಾದ್ರೂ ಮಾಡು ಅಂತಂತ ಹೇಳಿ ಹೇಳಿದಾಗ ಆಕೆಯ ಮೂಗನ್ನ ಮತ್ತು ಕಿವಿಯ ತುದಿಗಳನ್ನ ಕಟ್ ಮಾಡಿ ಕಳಿಸ್ತಾರೆ. ನಿನ್ನ ಸೌಂದರ್ಯಕ್ಕೆ ಧಕ್ಕೆ ಆಗ್ಲಿ ಅಂತಂತ ಹೇಳಿ ಅದನ್ನ ಕಟ್ ಮಾಡಿ ಕಳಿಸಿದಾಗ ಆಕೆಗೆ ರಕ್ತ ಎಲ್ಲ ಹರಿದು ಆಕೆ ತುಂಬಾ ಬೇಜಾರಾಗಿ ಆಕೆ ಮುಂದೆ ಖರದೂಷಣರ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾಳೆ. ಈ ಪ್ರಾಸೆಸ್ನೊಳಗೆ ಇಷ್ಟೆಲ್ಲ ಆದಾಗ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಅಂತಂದ್ರೆ, ಲಕ್ಷ್ಮಣನಿಗೆ ರಾಮನ ಮನಸ್ಸು ಎಷ್ಟು ಸೊಗಸಾಗಿ ಅರ್ಥ ಆಗ್ತಿತ್ತು ಅಂತಂತ ಹೇಳಿ. ನೀನು ಹೋಗಿ ಅವನನ್ನ ಮದುವೆ ಆಗು ಅಂತಂತ ಹೇಳಿ ರಾಮ ಹೇಳಿದಾಗ ಲಕ್ಷ್ಮಣ ಇದ್ದವನು ಯಾವುದೇ ರೀತಿಯಾಗಿ ಅದನ್ನ ಅಂದ್ರೆ ಅಣ್ಣ ಆಟ ಆಡಿಸ್ತಾ ಇದ್ದಾನೆ, ನಾನು ಇದ್ರ ಜೊತೆಗೆ ಲೆಟ್ ಮಿ ಹ್ಯಾವ್ ಫನ್ ಅನ್ನುವಂಥದ್ದು ಅವನಿಗೆ ಅಣ್ಣನ ಮನಸ್ಸು ಅಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಮತ್ತು ಆಕೆ ಪ್ರಹಾರ ಮಾಡ್ತಾಳೆ ಅಂತ ಗೊತ್ತಾಗ್ತಿದ್ದಂಗೆನೆ ನೀನು ಅವಳ ಮೇಲೆ ಪ್ರಹಾರ ಮಾಡು ಅಂತ ಹೇಳಿದ ತಕ್ಷಣ ಅವನು ಇಮಿಡಿಯೇಟ್ಲಿ ರೆಡಿ ಇದ್ಕೊಂಡು ಆಕೆಯ ಮೂಗು ಮತ್ತು ಕಿವಿಯ ತುದಿಗಳನ್ನ ಕಟ್ ಮಾಡಿ ಕಳಿಸ್ತಾನೆ. ಇನ್ನು ಲಕ್ಷ್ಮಣಂದು ಮುಂದೆ ಈ ಕಾರಣಕ್ಕೆ ಅವಳಿಗೆ ಅಲ್ಲಿ ಸಿಟ್ಟು ಬಂದು ಖರದೂಷಣರನ್ನ ಇದನ್ನೇನು ಅವ್ರ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಅವರು 14 ಜನರನ್ನ ಕಳಿಸ್ಕೊಟ್ಟಿರ್ತಾರೆ, ಇಲ್ಲ ರಾಮನನ್ನ ನೀವು ವಧೆ ಮಾಡಿ ಅಂತಂತ ಹೇಳಿ 14 ರಾಕ್ಷಸರನ್ನ ಕಳಿಸ್ಕೊಡ್ತಾರೆ. ಆ 14 ರಾಕ್ಷಸರನ್ನ ರಾಮ ವಧೆ ಮಾಡ್ತಾನೆ. ಆಗ ಮತ್ತೆ ಇವಳು ಹೋಗಿ ಆಳ್ತಾಳೆ, ಇಲ್ಲ ಆಗಲ್ಲ ಅಂತಂತ ಹೇಳಿ. ಆಗ ಖರದೂಷಣರಿಬ್ರು 14,000 ತಮ್ಮ ರಾಕ್ಷಸರನ್ನ ಆ ಸೈನ್ಯವನ್ನ ಕರ್ಕೊಂಡು ಇಲ್ಲಿಗೆ ಯುದ್ಧಕ್ಕೆ ಬರ್ತಾರೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅವ್ರು ಯುದ್ಧಕ್ಕೆ ಬರೋ ಹಂಗೆ ಕಾಣ್ತಾ ಇದೆ, ಬಂದಿದ್ದಾರೆ ಅಂತ ಅನ್ಸುತ್ತೆ, ನೀನು ಸೀತೆಯನ್ನ ಕರ್ಕೊಂಡು ನೀನು ಒಳಗಡೆ ಹೋಗ್ಬಿಡು, ಅಲ್ಲಿ ಹತ್ರದೊಂದು ಗುಹೆ ಇದೆ, ಇವರನ್ನ ನಾನ್ ನೋಡ್ಕೋತೀನಿ ಅಂತಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಹೌದು ನೀನ್ ನೋಡ್ಕೊಳ್ತೀಯ, ನಿನ್ನ ಶೌರ್ಯದ ಬಗ್ಗೆ ನನಗೆ ಯಾವುದೇ ರೀತಿಯ ಡೌಟ್ಗಳು ಅಂತಂತ ಹೇಳಿ ಸಂಶಯ ಅಂತಂತ ಹೇಳಿ ಇಲ್ಲ, ಆದ್ರೆ ಸೀತೆಯನ್ನ ನೀನು ರಕ್ಷಿಸ್ತೀಯ ಅಂತಂತ ಹೇಳಿ ನನಗೆ ಗೊತ್ತಿದೆ, ಹೀಗಾಗಿ ಸೀತಾ ರಕ್ಷಣೆಗೆ ನೀನು ಹೋಗು, ನಾನು ಇವರನ್ನ ಸಂಹಾರ ಮಾಡ್ತೀನಿ ಅಂತಂತ ಹೇಳಿ ಆತ ಹಂತಲ್ಲಿ ನಿಂತ್ಕೊಂಡು ಲಕ್ಷ್ಮಣನನ್ನ ಸೀತೆಯ ಜೊತೆಗೆ ಹತ್ರದ ಒಂದು ಗುಹೆಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಸುರಕ್ಷಿತವಾಗಿ ನೀವಿಬ್ರು ಇರಿ, ಈ ಯುದ್ಧ ಆದ್ಮೇಲೆ ನಾನು ನಿಮಗೆ ಬರೆದು ಹೇಳ್ತೀನಿ ಅಂತಂತ ಹೇಳಿ ಕಳಿಸ್ತಾರೆ. ಆದ ನಂತರ ಖರದೂಷಣರ ಸಂಹಾರವೂ ಆಗತ್ತೆ. ಸಂಹಾರ ಆದ ತಕ್ಷಣ ಶೂರ್ಪನಖಿ ಇದ್ದವಳು ರಾವಣನ ಹತ್ರ ಹೇಳ್ತಾಳೆ. ರಾವಣನಿಗೆ ಒಂದು ರೀತಿಯ ವಿಚಿತ್ರ ಸಿಟ್ಟು ಮತ್ತು ಸೀತೆಯನ್ನ ಪಡಿಬೇಕು ಅನ್ನುವಂಥ ಆಸೆ. ಹೀಗಾಗಿ ಅವನು ಮಾರೀಚನನ್ ಕರೆದು ಬಿಟ್ಟು, ಇಲ್ಲ ನೀನು ಬಂಗಾರದ ಜಿಂಕೆಯ ರೂಪದಲ್ಲಿ ಹೋಗ್ಬೇಕು ಅಂತಂತ ಹೇಳಿ ಆಕೆಗೆ ಅವನಿಗೆ ಹೇಳಿದಾಗ ಮಾರೀಚ ಇದ್ದವನು, ನೋಡಪ್ಪ ನಾನು ನಿನಗೆ ಒಳ್ಳೇದನ್ನ ಎಷ್ಟೆಷ್ಟು ಹೇಳ್ಬೇಕೋ ಅಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನು ಕೇಳಿಸ್ಕೊಳ್ಳಲ್ಲ ಅಂದ್ರೆ ನಾನೇನು ಮಾಡಕ್ಕಾಗೋದಿಲ್ಲ ಅಂತಂತ ಹೇಳಿ ಮಾರೀಚ ಇದ್ದವನು ಬಂಗಾರದ ಜಿಂಕೆಯ ರೀತಿಯಲ್ಲಿ ಅಲ್ಲಿಗೆ ಬರ್ತಾನೆ. ಬಂದಾಗ ಸೀತೆ ಬೆಳಿಗ್ಗೆ ಹೊತ್ತು ಹೂವನ್ನ ತರಲಿಕ್ಕೆ ಹೋದಾಗ ಆ ಜಿಂಕೆಯನ್ನ ನೋಡ್ತಾಳೆ. ನೋಡಿ ಅವಳಿಗೆ ಮೋಹಕ್ಕೆ ಒಳಗಾಗ್ತಾಳೆ, ಇಲ್ಲ ನನ್ಗೆ ಆ ಜಿಂಕೆ ಬೇಕು, ಹೇಗಾದ್ರೂ ಮಾಡಿ ನನ್ಗದನ್ನ ಜೀವಂತನೇ ತಂದ್ಕೊಡು, ಇಲ್ಲ ಅಂತಂದ್ರೆ ಅದ್ರ ಚರ್ಮವನ್ನ, ಅದು ಸತ್ಹೋಯ್ತು ಅಂತಂದ್ರೆ ಅದ್ರ ಚರ್ಮವನ್ನಾದ್ರೂ ತಂದ್ಕೊಡು, ನೋಡು ಅಂತ ಜಿಂಕೆ ನಾನು ನೋಡೇ ಇಲ್ಲ ರಾಮ, ನನಗದನ್ನ ನೀನ್ ತಂದ್ಕೊಡ್ತೀಯಾ ಅಂತಂದ ಹೇಳಿ ಆಕೆ ಕೇಳ್ತಾಳೆ. ಲಕ್ಷ್ಮಣ ಅದನ್ನ ನೋಡುತ್ತಿದ್ದ ಹಾಗೆ ಇಮಿಡಿಯೇಟ್ಲಿ ಇದು ಜಿಂಕೆನೇ ಅನಿಸ್ತಾ ಇಲ್ಲ ರಾಮ, ಜಿಂಕೆ ಈ ರೀತಿ ಇರಲ್ಲ, ಇದು ಯಾವುದೋ ಮಾಯಾವಿನೇ. ಮಾರೀಚ ಮುಂಚೆ ಒಮ್ಮೆ ಇದ್ರೊಳಗೆ ಏನೋ ಮುಂಚೆನೂ ಇದೇ ರೀತಿ ಜಿಂಕೆ ಆಗೇನೆ ಹೋಗಿದ್ದ, ಆಗ ನೀನು ಅವ್ನ ಪ್ರಾಣ ಭಿಕ್ಷೆಯನ್ನ ಕೊಟ್ಟಿದ್ದೆ, ಅವನೇ ಮತ್ತು ವಾಪಸ್ ಬಂದಿದ್ದಾನ ನೋಡು ಇದ್ರೊಳಗೆ ಅಂತಂತ ಹೇಳಿ ಬಹಳ ಅಂದ್ರೆ ಇದು ಸಂಶಯನೂ ಅಲ್ಲ, ಅವನೇ ಹೀಗೆ ಬಂದಿದ್ದಾನೆ ಅಂತಂತ ಹೇಳಿ. ಅಂದ್ರೆ ಲಕ್ಷ್ಮಣ ಅವನನ್ನ ಇಮಿಡಿಯೇಟ್ಲಿ ಗುರ್ತು ಹಿಡಿಲಿಕ್ಕಾಗತ್ತೆ. ರಾಮ ಇದ್ದವನು ಇದ್ದಿರ್ಲೂಬಹುದೇನೋ, ಆದ್ರೆ ರಾಮನಿಗೂ ಸೀತೆ ಯಾವತ್ತೂ ನನ್ನೇನು ಕೇಳೇ ಇಲ್ಲ ಲಕ್ಷ್ಮಣ, ಅವಳಿದನ್ ಕೇಳಿದಾಳೆ, ನಾನು ಅದನ್ನ ಅವಳಿಗೆ ತಂದು ಕೊಡ್ತೀನಿ ಅನ್ನುವಂಥ ಮೋಹ. ಹೀಗಾಗಿ ಲಕ್ಷ್ಮಣ ಇದ್ದವನು ಯಾವುದಕ್ಕೂ ಹುಷಾರಾಗಿರು, ನನಗೆ ಯಾಕೋ ಇಲ್ಲಿ ಆ ಜಿಂಕೆ ಬಂದಿರುವಂಥದ್ದು ನನಗದು ಸರಿ ಕಾಣಿಸ್ತಾನೆ ಇಲ್ಲ, ಇದು ಏನೋ ಮುಂದೆ ಆಗತ್ತೆ ಅನ್ನುವಂಥದ್ರ ಸಂಕೇತ,
ಮೊನ್ನೆ ತಾನೇ ಖರದೂಷಣರನ್ನ ಸಾಯಿಸಿದ್ದೀವಿ, ರಾಕ್ಷಸರು ಈ ರೀತಿ ಬಂದಿರ್ತಾರೆ, ಹುಷಾರಾಗಿರು ಅಂತಂತ ಹೇಳಿ ಕಳಿಸ್ಕೊಡ್ತಾನೆ. ಅದಾದಾಗ ರಾಮ ಇದ್ದವನು ಇನ್ಫ್ಯಾಕ್ಟ್ ಎಲ್ಲಿ ತನಕ ಅಂತಂದ್ರೆ ನೆನಪು ಮಾಡ್ಕೋತಾನೆ. ಅಗಸ್ತ್ಯರು ಒಮ್ಮೆ ವಾತಾಪಿಯ ಕಥೆಯನ್ನ ಹೇಳಿದ್ರು. ವಾತಾಪಿ ಇದ್ದವನು ಇದ್ರೊಳಗೆ ಏನು ಒಂದು ಆಡಿನ ರೂಪದಲ್ಲಿ, ಅಂದ್ರೆ ಗೋಟ್ ಅಂತಂತ ಹೇಳಿ ನಾವ್ ಯಾವ್ದನ್ನ ಆಡು ಅಂತೀವಲ್ಲ, ಆ ಆಡಿನ ರೂಪದಲ್ಲಿ ಆಗ ಅವನು ಬಂದಿದ್ದ ಅಂತಂತ ಹೇಳಿ ಆ ಕಥೆಯನ್ನು ಹೇಳಿದ್ರು. ನಿನಗೆ ನೆನಪಿದ್ಯಾ ಅಗಸ್ತ್ಯರು ಹೇಳಿರುವಂಥದ್ದು? ಆ ರೀತಿ ಇರ್ಬೋದೋ ಏನೋ. ಆದ್ರೂ ಕೂಡ ಅದನ್ನ ಸೀತೆ ಇಷ್ಟಪಟ್ಟಿದ್ದಾಳೆ ಅಂತಂದಾಗ ನಾನು ಒಮ್ಮೆ ಹೋಗಿ ಬಂದು ಬಿಡ್ತೀನಿ, ಅದ್ರ ಹಿಂದೆ ಹೋಗಿ ಅದನ್ನ ತಗೊಂಡು ಬರ್ತೀನಿ ಅಂತಂತ ಹೇಳಿ ಹೋಗ್ತಾನೆ. ಅಲ್ಲದೆ ರಾಮ ಇದ್ದವನಿಗೆ ಇದು ಇಷ್ಟೆಲ್ಲ ಹಿಂಗೆ ಅಲ್ಲಿ ನಡೀತಾ ಇರೋ ಸುತ್ತಲೂ ಘಟನೆಗಳು ಇವನ್ನೆಲ್ಲ ನೋಡಿದಾಗ ಲಕ್ಷ್ಮಣ ನನಗೆ ಯಾಕೋ ಏನೋ ಒಂದು ಸಮಸ್ಯೆ ಆಗತ್ತೆ ಅಂತ ಅನಿಸ್ತಾ ಇದೆ. ಯಾವುದಕ್ಕೂ ನೀನು ಸೀತೆಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬೇಡ, ನೀನು ಸೀತೆಯ ಜೊತೆಗೇ ಹಿಂತಲ್ಲಿ ಇರು, ನಾನು ಹೋಗ್ತೀನಿ. ಏನು ಜಿಂಕೆಯನ್ನ ಐದರ್ ಹಾಗೆ ಅಂದ್ರೆ ಜೀವಂತವಾಗಿ ಕರ್ಕೊಂಡ್ಬಂದ್ಬಿಡ್ತೀನಿ, ಇಲ್ಲ ಅಂತಂದ್ರೆ ಅದು ಸತ್ತು ಅಂತಂದ್ರೆ ಅದರದ್ದು ಇದನ್ನ ಏನು ಚರ್ಮವನ್ನ ತಗೊಂಡು ಬರ್ತೀನಿ ಅಂತಂತ ಹೇಳಿ ಹೋಗ್ತಾನೆ. ಲಕ್ಷ್ಮಣ ಅಣ್ಣನ ಆಜ್ಞೆಯ ರೀತಿಯಲ್ಲಿ ಅಲ್ಲೇ ಇರ್ತಾನೆ. ಮಾರೀಚ ಸುಮಾರು ದೂರ ಅಂದ್ರೆ ಆಶ್ರಮದಿಂದ ಕುಟೀರದಿಂದ ಸುಮಾರು ದೂರ ಅವರನ್ನ ಕರ್ಕೊಂಡು ಹೋಗಿರ್ತಾನೆ. ರಾಮನನ್ನ ಕರ್ಕೊಂಡು ಹೋಗಿ ಅಲ್ಲಿ ರಾಮನ ಬಾಣಕ್ಕೆ ಅವನು ಸತ್ತಾಗ ಅವನು ರಾಮನ ಧ್ವನಿಯಲ್ಲೇ ಹೇ ಲಕ್ಷ್ಮಣ, ಹೇ ಸೀತೆ ಅಂತಂತ ಹೇಳಿ ಕೂಗಿ ಸಾಯ್ತಾನೆ. ಅದು ಸೀತೆಗೆ ಕೇಳಿಸಿದ ತಕ್ಷಣ ಲಕ್ಷ್ಮಣನಿಗೂ ಕೇಳಿಸಿದಾಗ ಲಕ್ಷ್ಮಣ ಇದ್ದವನು ಯಥಾಸ್ಥಿತಿ, ಏನೂ ವ್ಯತ್ಯಾಸ ಇಲ್ಲದೆ ಸುಮ್ಮನೆ ಇರ್ತಾನೆ. ಸೀತೆಗೆ ಅದನ್ನ ನೋಡಿ ಸಂಕಟ ಆಗುತ್ತೆ. ಕೇಳಿಸ್ತಾ ಇಲ್ವಾ ನಿಂಗೆ, ಗೊತ್ತಾಗಲ್ವಾ ಲಕ್ಷ್ಮಣ, ಅವನಿಗೆ ಏನೋ ಸಮಸ್ಯೆ ಆದಂಗಿದೆ, ನೀನು ಹೋಗು ಅಂತಂದಾಗ ಇವಳು ನನ್ಗೇನೋ ಅಲ್ಲಿ ಏನೋ ಆಗಿದೆ, ಗ್ಯಾರಂಟಿ ಏನೋ ಆಗಿದೆ, ಎಲ್ಲ ರಾಕ್ಷಸರು ಬಂದ್ಬಿಟ್ಟಿದಾರೋ ಏನೋ, ಅದಕ್ಕೆ ನಿನ್ನನ್ನು ಕರೀತಾ ಇದ್ದಾರೆ, ನೀ ಹೋಗು ಅನ್ನುವಂಥ ಆತಂಕ ಅವಳಿಗೆ. ಲಕ್ಷ್ಮಣ ಇದ್ದವನು ಶಾಂತವಾಗಿ ನೋಡು, ಅಣ್ಣ 14,000 ಖರದೂಷಣರಂಥವ್ರನ್ನೇನೆ ಅವನು ಸಾಯಿಸಿದ್ದಾನೆ. ಯಾರೂ ಈ ಯಕ್ಷ ರಾಕ್ಷಸ ದಾನವರು ಇವ್ರು ಯಾರೂ ಇಲ್ಲ ಅವನ ಮುಂದೆ ನಿಂತ್ಕೊಳ್ಳುವಂಥದ್ದು. ಅವನ ಶಕ್ತಿಯ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇದೆ, ಏನು ಯೋಚನೆ ಮಾಡಬೇಡಿ, ನೀವು ಸುಮ್ಮನೆ ಕೂತ್ಕೊಂಡಿರಿ, ಅಣ್ಣ ವಾಪಸ್ ಬಂದೇ ಬರ್ತಾನೆ ಅಂತಂತ ಹೇಳಿ ಸಮಾಧಾನ. ಅದ್ರಿಗೆ ಸೀತೆಗೆ ಸಮಾಧಾನ ಆಗುವ ಮನಸ್ಥಿತಿ ಇಲ್ಲ, ಸೀತೆಗೆ ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವ ಮನಸ್ಥಿತಿ ಇಲ್ಲ, ಸಾಧ್ಯನೇ ಇಲ್ಲ. ನಿನಗೆ ಏನೋ ಒಂದು, ಹಂಗಂದ್ರೆ ನೀನು ಭರತ ಇಬ್ರು ಒಟ್ಟಿಗೆ ಶಾಮೀಲಾಗಿದ್ದೀರೋ ಏನೋ, ನಿನಗೂನು ಈ ರಾಜ್ಯ ಬೇಕಾಗಿದೆ, ಯಾವುದೇ ಕಾರಣಕ್ಕೂ ಅಣ್ಣ ವಾಪಸ್ ಬರಬಾರ್ದು ಅಂತಾಗಿದೆ, ಅದಕ್ಕೆ ಅವ್ನ ಕಷ್ಟದಲ್ಲಿದ್ದಾಗ ನೀನು ಹೋಗ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾನೆ. ಅಷ್ಟು ಮಾತಾಡಿದ್ರು ಕೂಡ ಲಕ್ಷ್ಮಣ ಸುಮ್ಮನೆ ಇರ್ತಾನೆ. ಅದಾದ ನಂತರ ಆಗು ಹೋಗ್ಲಿಲ್ಲ ಅಂತಂತ ಹೇಳಿ ಸೀತೆ ಇನ್ನೂ ಕೆಟ್ಟದಾಗ ಮಾತಾಡ್ತಾಳೆ. ಹಂಗಂದ್ರೆ ನಿನಗ್ ನನ್ನ ಮೇಲೆ ಆಸೆ ಬಂದ್ಬಿಟ್ಟಿದ್ಯೋ ಏನೋ, ಅಣ್ಣ ಹೋದ್ಮೇಲೆ ನಾನು ಇವಳನ್ನ ಪಡ್ಕೋಬಹುದು ಅಂತಂತ ಹೇಳಿ ನಿನಗ್ ಅನ್ಸಿದ್ಯೋ ಏನೋ, ಅದಕ್ಕೋಸ್ಕರ ನೀನ್ ಈ ರೀತಿ ಮಾಡ್ತಾ ಇದ್ಯಾ ಅಂತ. ಇದನ್ನೆಲ್ಲ ಕೇಳಿದಾಗ ಲಕ್ಷ್ಮಣನಿಗೆ ಬಹಳ ದುಃಖ ಆಗುತ್ತೆ, ಅಳ್ತಾ ಇರ್ತಾನೆ. ಅಳ್ತಾ ಇದ್ದಾಗ್ಲೂ ಅವನು ಅದನ್ನೇ ಹೇಳ್ತಾನೆ, ಸೀತೆ ಅಣ್ಣನ ಶೌರ್ಯದ ಬಗ್ಗೆ ನೀ ಯಾವುದೇ ರೀತಿಯ ಏನದು ಸಂಶಯವನ್ನ ಪಡಬೇಡಿ, ಆ ರೀತಿ ಅಲ್ಲವೇ ಅಲ್ಲ, ಇದು ಯಾರೋ ರಾಕ್ಷಸರು ಬೇಕಂತ ಮಾಡ್ತಾ ಇರುವಂಥದ್ದು, ಇದು ಸುತ್ತಲಿನ ಎಲ್ಲ ಘಟನೆಗಳನ್ನು ನೋಡಿದಾಗ ಇದು ಒಂಥರ ಪ್ಲಾನ್ ಹ್ಯಾಚ್ ಮಾಡಿದ್ದಾರೆ ಅಂತಂತ ಹೇಳಿ ವಿಧವಾಗಿ ಕೇಳ್ಕೊಳ್ತಾನೆ ಲಕ್ಷ್ಮಣ. ಕೇಳ್ಕೊಂಡ್ರು ಆಕೆ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಎಲ್ಲಿ ತನಕ ಹೇಳ್ತಾಳೆ ಅಂದ್ರೆ, ಅಷ್ಟಾದ್ಮೇಲೂ ನೀವು ಹೋಗ್ಲೇಬೇಕು ಅಂತಂದ್ರೆ ನಾನು ಹೋಗ್ತೀನಿ, ಆದ್ರೂ ನನಗೆ ಅಣ್ಣ ಹಿಂತಲ್ಲೇ ಇರು ಅಂತ ಹೇಳಿದಾನೆ ಅಂತ ಹೇಳ್ತಾನೆ. ನೀನ್ ಅಕಸ್ಮಾತ್ ಇಲ್ಲೇ ಇದ್ದೆ ಅಂದ್ರೆ ಲಕ್ಷ್ಮಣ, ನಾನು ಈಗ್ಲೇನೇನೆ ನನ್ನನ್ನ ನಾನು ಸಾಯಿಸ್ಕೋತೀನಿ, ಐದರ್ ನಾನು ಅಗ್ನಿಗೆ ಹಾರ್ಕೊಳ್ತೀನಿ ಅಥವಾ ಜಲಸಮಾಧಿ ಆಗ್ತೀನಿ, ಇಲ್ಲಾಂದ್ರೆ ನೇಣ್ ಹಾಕೊಳ್ತೀನಿ ಅಂತಂತ ಹೇಳಿ ಹೆದರಿಸ್ತಾನೆ. ಅದನ್ನ ಹೆದರಿಸಿದಾಗ ಲಕ್ಷ್ಮಣ ಇದ್ದವನು ಬೇಡ ಆ ಥರದ್ದು ಅಂತಂತ ಹೇಳಿ, ಇಲ್ಲ ಹೋಗ್ತೀನಿ, ಹಾಗಿದ್ರೆ ನೀವು ಹುಷಾರಾಗಿರಿ, ನಾನು ವಾಪಸ್ ಬಂದಾಗ್ಲೂ ನೀವು ಇಲ್ಲೇ ಇರ್ತೀರಿ ಅನ್ನುವಂಥ ಭಾವನೆಯಲ್ಲಿ ನಾನು ಹೋಗ್ತಾ ಇದ್ದೀನಿ, ನೀವು ಹುಷಾರಾಗಿರಿ ಅಂತಂತ ಹೇಳಿ ಹೋಗ್ತಾನೆ. ಮತ್ತೊಂದು ಏನಾಗಿರುತ್ತೆ ಅಂತಂದ್ರೆ, ರಾಮ ಅಲ್ಲಿಗೆ ಇದ್ರ ಹಿಂದೆ ಹೋಗ್ತಾ ಏನು ಆ ಜಿಂಕೆಯ ಹಿಂದೆ ಹೋಗ್ತಿದ್ದಾಗ ರಾಮ ಲಕ್ಷ್ಮಣ ಸೀತೆಗೆ ಆಗ್ಲೇನೇನೆ ಜಟಾಯುವಿನ ಭೇಟಿ ಮುಂಚೆನೆ ಆಗೋಗಿರತ್ತೆ. ಜಟಾಯು ಕೂಡ ಹೇಳಿರ್ತಾರೆ, ನೀವು ರಾಮ ಇದು ಏನೋ ಕಾಡಿನಲ್ಲಿದ್ದಾಗ ನಿಮ್ಮ ರಕ್ಷಣೆಯನ್ನ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತಂತ ಹೇಳಿ. ಸೊ ಹೀಗಾಗಿ ರಾಮ ಅಲ್ಲಿಗೆ ಹೋಗ್ತಾ ಜಟಾಯು ಮತ್ತು ಲಕ್ಷ್ಮಣ ಇಬ್ರು ಇದ್ದಾರೆ ಸೀತೆಗೋಸ್ಕರ, ಯೋಚನೆ ಇಲ್ಲ ಅನ್ನುವಂಥದ್ದು ಒಂದು ಉಲ್ಲೇಖ ಮಾಡಿರ್ತಾನೆ. ಲಕ್ಷ್ಮಣನಿಗೆ ಮನಸ್ಸಿನೊಳಗೂ ಅದೇ ಬಂದಿರುತ್ತೆ. ಈಗ ಆಗ್ಲಿ ಜಟಾಯು ಅಂತೂ ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರ್ತಾನೆ, ಯಾವ್ದಕ್ಕೂ ಹೋಗ್ ಬಂದ್ರಾಯ್ತು, ಆದ್ರೂ ಆತಂಕ ತುಂಬಾ ಇದೆ ಅಂತಂತ ಹೇಳಿ ಹಿಂಗ್ ಹೋಗ್ತಿರ್ತಾನೆ. ಹೋದ್ಮೇಲೆ ಅದಾದ್ಮೇಲೆ ರಾವಣ ಇಲ್ಲಿಗೆ ಬರ್ತಾನೆ. ಬಂದಾಗ ಸೀತೆಯನ್ನ ಕರ್ಕೊಂಡು ಹೋಗಿರುವಂಥದ್ದು ಇದೆಲ್ಲವೂ ನಮಗೆ ಗೊತ್ತಾಗುತ್ತೆ. ಈ ಭಾಗದಲ್ಲಿ ನಮಗೂ ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಲಕ್ಷ್ಮಣನ
ಶಕ್ತಿ ಮತ್ತು ಪ್ಯೂರಿಟಿ ಎಷ್ಟು ಇತ್ತು ಅಂತಂದ್ರೆ ಅವನಿಗೆ ಬಹಳ ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿ ಆಫ್ ಥಿಂಕಿಂಗ್ ಅನ್ನುವಂಥದ್ದನ್ನ ನಾವೇನ್ ನೋಡ್ತೀವಲ್ಲ, ಈ ರೀತಿ ಇದು ಹಿಂಗಾಗ್ತಿದೆ ಅಂತಂದ್ರೆ ಇದಕ್ಕೆ ಆಗಿದೆ, ಹಿಂದಿನ ಘಟನೆಗಳು ಒಂದಿಷ್ಟು ಇವೆ, ಈ ಘಟನೆಗಳನ್ನ ಇದ್ರ ಜೊತೆಗೆ ನಾವು ಜೋಡಿಸಿದಾಗ ಇದೇನೇನೆ ಅರ್ಥ ಅನ್ನುವಂಥದ್ದನ್ನ ಆತ ಮುಂಚೆನೇನೆ ರಾಮನಿಗೆ ಹೇಳ್ತಾನೆ. ರಾಮ ಇನ್ಫ್ಯಾಕ್ಟ್ ಅಲ್ಲಿ ಇವನ್ ಯಾವಾಗ ಈ ಧ್ವನಿಯನ್ನ ತೆಗೆದು ಮಾರೀಚ ತನ್ನ ನಿಜ ರೂಪಕ್ಕೆ ಬಂದು ಹೇ ಲಕ್ಷ್ಮಣ ಹೇ ಸೀತೆ ಅಂತನಲ್ಲ, ಆವಾಗ ರಾಮ ಬೇಜಾರು ಮಾಡ್ಕೋತಾನೆ. ಅಯ್ಯೋ ಲಕ್ಷ್ಮಣ ನನಗೆ ಅವಾಗ್ಲೇ ಹೇಳಿದ್ದ, ಒಂದೇ ನಿಮಿಷಕ್ಕೆ ನೀವು ನನ್ ಗುರ್ತು ಹಿಡಿದಿದ್ದ, ನಾನು ಅವನ್ ಮಾತನ್ನ ಕೇಳಲಿಲ್ಲ, ನನಗೆ ಗೊತ್ತೇ ಆಗ್ಲಿಲ್ಲ ಅಂತಂತ ಹೇಳಿ ಅನ್ಕೊಂಡು ಆವಾಗ ರಾಮ ಲಕ್ಷ್ಮಣನ ಬಗ್ಗೆ ಈ ಅಕ್ನಾಲೆಜ್ಮೆಂಟ್ ಅನ್ನ ಮಾಡುವಂಥದ್ದನ್ನ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಬೋದು. ರಾಮ ಬರ್ತಾನೆ, ಬಂದಾಗ ಸೀತೆ ಕಾಣ್ಲಿಲ್ಲ, ಸೀತೆ ಇಲ್ಲ ಅಂತಂದಾಗ ರಾಮನಿಗೆ ದುಃಖವೋ ದುಃಖ. ಎಂಥ ದುಃಖ ಅಂತಂದ್ರೆ ಸೀತೆ ಬದುಕಿದ್ದಾಳೋ ಬದುಕಿಲ್ವೋ ಅಂತಂತ ಹೇಳಿ ದುಃಖ. ಅವನು ಕಂಟಿನ್ಯೂಸ್ಲಿ ಅಳ್ತಾ ಇದ್ದಾನೆ. ಲಕ್ಷ್ಮಣ ಇದ್ದವನು ಅವನಿಗೆ ಸಮಾಧಾನ ಮಾಡ್ತಾ ಅಂತ ಹೇಳ್ತಾನೆ, ನೋಡು ಅಳ್ತಾ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ರಾಮ ಎಲ್ಲಿ ತನಕ ಹೋಗ್ತಾನೆ ಅಂತಂದ್ರೆ ಸೀತೆ ಇರ್ಲಿಲ್ಲ ಅಂತಂದ್ರೆ ನಾನು ಬದುಕಿದ್ದೇ ಉಪಯೋಗ ಇಲ್ಲ, ನಾನು ಬದುಕುವ ಅವಶ್ಯಕತೆಯೇ ಇಲ್ಲ, ನನ್ನನ್ನು ಈಗಲೇ ಸಾಯಿಸ್ಬಿಡಿ, ಇಲ್ಲ ನನ್ನನ್ನು ನಾನೇ ಕೊಂದ್ಕೊಂಡ್ಬಿಡ್ತೀನಿ, ಇಷ್ಟರ ಮಟ್ಟಿಗೆ ನನಗೆ ಅಯೋಧ್ಯೆ ಬೇಡ, ಏನು ಬೇಡ ಅನ್ನೋ ಪರಿಸ್ಥಿತಿಗೆ ರಾಮ ಹೋಗ್ತಾನೆ. ಆ ಲಕ್ಷ್ಮಣ ಅವ್ರಿಗೆ ಹೇಳುವಂಥದ್ದು ಅವನ್ನೆಲ್ಲ ಇಲ್ಲ, ಮೊದ್ಲು ಕೂತ್ಕೊಂಡು ಯೋಚನೆ ಮಾಡೋಣ, ಎಲ್ಲಿಗೆ ಹೋಗಿರಬಹುದು ಅಂತಂತ ಹೇಳಿ, ಇಲ್ಲೇ ಗೋದಾವರಿ ಹತ್ರ ಇರ್ಬೋದಾ, ಮತ್ತೆಲ್ಲೋ ಹೋಗಿರ್ಬೋದಾ, ಈ ರೀತಿ ಯೋಚನೆ ಮಾಡಿ ಹುಡುಕೊಂಡು ಬರುವಂತ ಕೆಲಸವನ್ನ ನೋಡೋಣ. ಆದ್ಮೇಲೆ ಮುಂದಿನ ಹೇಗ್ ಮಾಡ್ಬೇಕು ಅಂತಂತ ಹೇಳಿ ಯೋಚನೆ ಮಾಡ್ತಾ ಹೋಗೋಣ. ಅಣ್ಣ ನೀನ್ ಈ ರೀತಿ ಮಾಡಿದೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಹಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂತ ಹೇಳಿ ಲಕ್ಷ್ಮಣ ಇದ್ದವನು ಆ ಪ್ರತಿ ಸಲ ರಾಮ ಯಾವಾಗ ಭಾವೋದ್ವೇಗಕ್ಕೆ ಹೋಗ್ತಾನೋ ಆಗ ಎಲ್ಲವೂ ಲಕ್ಷ್ಮಣ ಅವನ ಆಲ್ಟರ್ ಈಗೋ ರೀತಿಯಲ್ಲಿ, ಅವನದ್ದೇ ಮತ್ತೊಂದು ಮನಸ್ಸಿನ ರೀತಿಯಲ್ಲಿ ಲಕ್ಷ್ಮಣ ಹಂತಲ್ಲಿ ನಿಂತ್ಕೊಂಡು ಬೇಡ, ಯಾವ ರೀತಿ ಬುದ್ಧಿ ಯೋಚನೆ ಮಾಡಬೇಕು ಆ ರೀತಿ ನೀನು ಯೋಚನೆಯನ್ನ ಮಾಡು ಅನ್ನೋದನ್ನ ರಾಮನಿಗೆ ನೆನಪಿಸ್ಕೊಡ್ತಾ ಇರುವಂತವನು ಲಕ್ಷ್ಮಣ. ಹೀಗಾಗಿ ಹೆಚ್ಚಾಗಿ ನನಗೆ ರಾಮ ಲಕ್ಷ್ಮಣರನ್ನ ಈ ಬಾರಿ ನೋಡ್ತಾ ಇದ್ದಾಗ್ಲಂತೂ ಒಬ್ರು ರೈಟ್ ಬ್ರೇನ್ ಆದಾಗ ಇನ್ನೊಬ್ರು ಲೆಫ್ಟ್ ಬ್ರೇನ್ ಇರ್ತಾರೆ, ಇನ್ನೊಬ್ರು ಲೆಫ್ಟ್ ಬ್ರೇನ್ ಆದಾಗ ಒಬ್ರು ರೈಟ್ ಬ್ರೇನ್ ಇರ್ತಾರೆ ಅನ್ನುವಂಥದ್ದು. ಅಂದ್ರೆ ಆ ಭಾವನೆಗಳು ಮತ್ತು ಲಾಜಿಕ್ ಯಾವುದೇ ರೀತಿಯಲ್ಲೂ ಒಟ್ಟೊಟ್ಟಿಗೆನೆ ಹೋಗ್ತಾ ಇದ್ವು ಅನ್ನುವಂಥದ್ದು ನನಗೆ ಈ ಬಾರಿ ಅನ್ಸಿರುವಂಥದ್ದು, ಅದನ್ನ ಓದ್ತಾ ನನಗನ್ಸಿರುವಂಥದ್ದು. ಇನ್ನು ಲಕ್ಷ್ಮಣನ ಶೌರ್ಯದ ಬಗ್ಗೆ ಬಂದ್ವಿ ಅಂತಂದ್ರೆ ಮತ್ತು ರಾಮ ಲಕ್ಷ್ಮಣರ ಭ್ರಾತೃತ್ವದ ಬಗ್ಗೆನೆ ನಾವು ಹೇಳ್ಬೇಕು ಅಂತಂದ್ರೆ ಅದನ್ನ ಭ್ರಾತೃತ್ವ ಅಂತ ಕರಿಬೇಕು ಅಥವಾ ಒಬ್ಬರನ್ನೊಬ್ಬರು ಮಕ್ಕಳ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು ಅಂತಂತ ಹೇಳಿ ಅನ್ಬೇಕೋ ಗೊತ್ತಿಲ್ಲ. ರಾಮ ಅನೇಕ ಬಾರಿ ಲಕ್ಷ್ಮಣನಿಗೆ ನನ್ನ ಅಪ್ಪ ನೀನು, ಅಪ್ಪ ಇದ್ದಿದ್ರು ಅಂತಂದ್ರೆ ಇದೇ ರೀತಿ ನನ್ನನ್ನ ನೋಡ್ಕೊಂಡಿರ್ತಿದ್ರು, ನನ್ನ ಅಪ್ಪ ನೀನು ಅನ್ನುವಂಥದ್ದನ್ನ ಆ ಪಿತೃ ಸಮಾನತೆಯನ್ನ ಲಕ್ಷ್ಮಣನಿಗೆ ರಾಮ ಕೊಟ್ಟಿದ್ದುಂಟು. ಲಕ್ಷ್ಮಣ ರಾಮನನ್ನ ಯಾವಾಗ್ಲೂ ತಂದೆಯ ಸ್ಥಾನದಲ್ಲೇ ಇಟ್ಕೊಂಡು ನೋಡಿದ್ದುಂಟು ಮತ್ತು ರಾಮ ಲಕ್ಷ್ಮಣನನ್ನ ಅಡ್ರೆಸ್ ಮಾಡ್ತಾ ಯಾವಾಗ್ಲೂ ತಮ್ಮ ಅಂತ ಅಡ್ರೆಸ್ ಮಾಡಿಲ್ಲ, ಮಗು ಅಂತಂತ ಹೇಳಿ ಅಡ್ರೆಸ್ ಮಾಡಿರ್ಬೋದು. ಮಗು ಲಕ್ಷ್ಮಣ ನೀನ್ ಇದನ್ನು ಮಾಡಬಹುದಾ ಅಂತಂತ ಹೇಳಿ. ಸೊ ಹೀಗಾಗಿ ಅವರಲ್ಲಿ ಭ್ರಾತೃಪ್ರೇಮ ಎಷ್ಟರ ಮಟ್ಟಿಗೆ ಒಟ್ಟಿಗೆ ಇತ್ತು ಅಥವಾ ಎಷ್ಟರ ಮಟ್ಟಿಗೆ ತಾದಾತ್ಮ್ಯತೆ ಅಂತ ತಗೊಂಡಿತ್ತು ಅಂತಂದ್ರೆ ಅಪ್ಪ ಮಕ್ಕಳ ಸಂಬಂಧದಲ್ಲೇ ಅವರಿಬ್ರು ಇದ್ರು. ಮತ್ತು ಅಪ್ಪ ಮಕ್ಕಳ ಸಂಬಂಧದಲ್ಲಿ ಇದ್ರು ಅನ್ನೋದಕ್ಕಿಂತನೂ ರಾಮನಿಗೆ ಲಕ್ಷ್ಮಣನಲ್ಲಿ ತನ್ನ ತಂದೆ ಕಾಣ್ತಾ ಇದ್ದ, ಲಕ್ಷ್ಮಣನಿಗೆ ರಾಮನಲ್ಲಿ ತನ್ನ ತಂದೆ ಕಾಣ್ತಾ ಇದ್ದ. ಹೀಗಿದ್ದಾಗ ಆ ಪರಸ್ಪರ ಅನ್ಯೋನ್ಯತೆ ಮತ್ತು ಆ ಗೌರವ, ಪರಸ್ಪರ ಗೌರವ, ಒಬ್ಬರಿಗೊಬ್ರು ಕೊಡ್ಬೇಕಾದಂತಹ ಗೌರವ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಮತ್ತು ಎಷ್ಟು ಸಹಜವಾಗಿ ಬರುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬಹುದು. ಅಲ್ಲದೆ ಆ ಪರಿಧಿ, ಆ ಲಿಮಿಟ್ ಅನ್ನುವುದನ್ನ ಏನ್ ಹೇಳ್ತೀವಲ್ಲ, ರೇಖೆ, ಈ ರೇಖೆಯನ್ನ ನಾವು ದಾಟಬಾರ್ದು ಅಂತಂತ ಹೇಳಿ. ಅಣ್ಣನಾದಾಗ ಕೆಲವು ಸಲ ಈಗ ನಾವೇ ಅಣ್ಣ ತಮ್ಮಂದ್ರಲ್ಲಿ ಮಾತಾಡ್ಬೇಕು, ಅಕ್ಕ ತಂಗಿಯರಲ್ಲಿ ಮಾತಾಡ್ಬೇಕು ಅಂತಂದ್ರೆ ಆ ರೇಖೆಯನ್ನ ಸ್ವಲ್ಪ ಸಡ್ಲ ಇಟ್ಕೊಂಡಿರ್ತೀವಿ. ಅದೇ ಅಪ್ಪ ಅಮ್ಮಂದ್ರ ಜೊತೆಗೆ ಮಾತಾಡ್ಬೇಕು ಅಂತಂದಾಗ ಆ ರೇಖೆ ಬಹಳ ಗಟ್ಟಿ ಇರುತ್ತೆ, ಆ ರೇಖೆಗಿಂತ 2 ಹೆಜ್ಜೆ ಹಿಂದೆನೆ ಇರ್ತೀವಿ ನಾವು ಮಾತಾಡುವಾಗ. ಆ ರೇಖೆಯನ್ನು ಅವ್ರು ಅಷ್ಟೇ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದನ್ನ ಲಕ್ಷ್ಮಣನ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಲಕ್ಷ್ಮಣನ ಶೌರ್ಯದ ವಿಷಯಕ್ಕೆ ಬಂದಾಗ, ಲಕ್ಷ್ಮಣ ಮತ್ತು ಹನುಮಂತನ ಸಂಭಾಷಣೆಗಳು ಅಥವಾ ಆ ದಾಸ್ಯದಲ್ಲಿ ಯಾವ ರೀತಿ ವ್ಯತ್ಯಾಸ ಇತ್ತು ಅನ್ನೋದನ್ನ ಮತ್ತೊಂದು ಬಾರಿ ಅದರ ಬಗ್ಗೆ ವಿಶೇಷ ಅಂದ್ರೆ ಬೇರೆ ರೀತಿಯ ವಿಶ್ಲೇಷಣೆಗೆನೆ ಅದರೊಳಗೆ ಹೋಗ್ಬಹುದು. ಹನುಮಂತ ಮತ್ತು ಲಕ್ಷ್ಮಣ ಇವರಿಬ್ಬರನ್ನು ಅನಲೈಸ್ ಮಾಡ್ಬೇಕು ಅಂತಂದ್ರೆ ಏನನ್ನ ಅನಲೈಸ್ ಮಾಡಬಹುದು ಅಂತಂತ ಹೇಳಿ ಅದನ್ನ ನಾವು
ಇದ್ರೊಳಗೆ ಯಾವುದು ಅರಣ್ಯಕಾಂಡದಲ್ಲಿ ಒಟ್ಟಿಗೆ ಬಂದಾಗ ಅರಣ್ಯ ಕಿಷ್ಕಿಂದ ಇವನ್ನೆಲ್ಲ ನೋಡ್ತಾ ಇದ್ದಾಗ ಏನು ಅಂತಂತ ಹೇಳಿ ಅಂದಾಜು ಬರುತ್ತೆ ಯಾವುದು ಅಂತ, ಅದನ್ನ ಮತ್ತೊಮ್ಮೆ ಯೋಚನೆ ಮಾಡೋಣ. ಇನ್ನು ಯುದ್ಧದ ಸಮಯದಲ್ಲಿ, ಅಂದ್ರೆ ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ಯುದ್ಧಕ್ಕೆ ಬರ್ತಾ ಇದ್ದೀನಿ. ಯುದ್ಧದ ಸಮಯದಲ್ಲಿ ಲಕ್ಷ್ಮಣ ಅವನು ಎಷ್ಟು ಅವನಿಗೆ ಈ ಶಕ್ತಿ, ಶೌರ್ಯ ಮತ್ತು ಯುದ್ಧದ ಕೌಶಲ್ಯ ಎಷ್ಟು ಇತ್ತು ಅನ್ಲಿಕ್ಕೆ ಯಾರ್ಯಾರನ್ನ ಅವನು ಫೇಸ್ ಮಾಡ್ತಾನೆ, ಯಾವ್ಯಾವ ರಾಕ್ಷಸರನ್ನ ಅವರ ವಿರುದ್ಧ ಯುದ್ಧ ಮಾಡ್ತಾನೆ, ಯಾವ ರೀತಿ ಯುದ್ಧ ಮಾಡ್ತಾನೆ ಅಂತಂತ ಹೇಳಿ ಅದನ್ನ ಓದಿದಾಗ್ಲೇನೆ ನಮಗ ಅಂದಾಜು ಬರುವಂಥದ್ದು. ಹೇಳ್ತಾರೆ ವಿರೂಪಾಕ್ಷ ಅಂತಂತ ಹೇಳಿ ಒಬ್ಬ ರಾಕ್ಷಸ ರಾವಣನ ಪರವಾಗಿ ಅವನು ಮೊದಲು ಬರ್ತಾನೆ. ಬಂದಾಗ ಲಕ್ಷ್ಮಣ ಹೇಳ್ತಾನೆ, ಅಂದ್ರೆ ಲಕ್ಷ್ಮಣನಿಗೆ ಒಂದೇ ಬಾಣ ಸಾಕಾಗತ್ತೆ ವಿರೂಪಾಕ್ಷನನ್ನ ಸಾಯಿಸ್ಲಿಕ್ಕೆ. ಒಂದೇ ಬಾಣದಲ್ಲಿ ವಿರೂಪಾಕ್ಷನನ್ನ ಸಾಯಿಸ್ಬಿಡ್ತಾರೆ. ಅದಾದ ನಂತರ ಒಂದೇ ಬಾಣದಲ್ಲಿ ವಿರೂಪಾಕ್ಷನನ್ನ ಸಾಯಿಸಿದ್ನಲ್ಲ ಇವನು ಅಂತ ಹೇಳ್ಬಿಟ್ಟು ಇಂದ್ರಜಿತನನ್ನು ಕಳಿಸ್ತಾರೆ. ಇಂದ್ರಜಿತನ ಕಳಿಸಿದಾಗ ಈ ನಾಗಪಾಶದ ಪ್ರಯೋಗ ಆಗ್ತದೆ. ನಾಗಪಾಶದ ಪ್ರಯೋಗ ಆದಾಗ ಇಂದ್ರಜಿತ ಮಾಯಾವಿ, ಹೀಗಾಗಿ ಅವನು ಆ ಮಾಯಾವಿದ್ಯೆಯಿಂದ ಅವರ ವಿರುದ್ಧ ಯುದ್ಧವನ್ನ ಮಾಡ್ತಾನೆ. ಈ ಮಾಯಾವಿದ್ಯೆಯಲ್ಲಿ ಯುದ್ಧವನ್ನ ಮಾಡಿದಾಗ ಅವರನ್ನ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತಂತ ಹೇಳಿ ಆ ನಾಗಪಾಶ ಇದ್ದದ್ದು ರಾಮ ಲಕ್ಷ್ಮಣ ಇಬ್ಬರನ್ನೂ ಸುತ್ತಕೊಳ್ಳುತ್ತೆ. ರಾಮ ಲಕ್ಷ್ಮಣ ಇಬ್ಬರನ್ನೂ ಸುತ್ತಕೊಂಡು ಇಮಿಡಿಯೇಟ್ಲಿ ಅವರಿಬ್ರು ಬಿದ್ದು ಬಿಡ್ತಾರೆ. ಬಿದ್ದ ತಕ್ಷಣ ಎಲ್ಲ ಕಡೆ ಕೋಲಾಹಲ. ಈ ಎಲ್ಲ ಕವಿಗಳಿಗೂ ಏನಾಗೋಯ್ತು, ಮುಂದೇನ್ ಮಾಡೋದು ಅನ್ನುವಂಥ ಭಯ ಶುರು ಆಗುತ್ತೆ. ಇಂದ್ರಜಿತ್ಗೆ ಅನ್ಸುತ್ತೆ ಇಲ್ಲ ಇವರಿಬ್ರು ಸತ್ರು ಅಂತಂತ ಹೇಳಿ ಅನ್ಕೊಂಡು ಅವ್ನು ವಾಪಸ್ಸು ತಂದೆ ಹತ್ರ ಹೇಳಲಿಕ್ಕೆ ಹೋಗ್ತಾನೆ. ವಿಭೀಷಣ ಇದ್ದವನ್ ಬಂದು ಅಯ್ಯೋ ನಾಗಪಾಶ ಇದನ್ನ ಏನ್ ಮಾಡ್ಲಿಬಹುದು ಇನ್ನ ಅಂತಂತ ಹೇಳಿ ಸುಷೇಣನನ್ನ ಕೇಳಿದಾಗ ಸುಷೇಣ ಹೇಳ್ತಾನೆ ಇಲ್ಲ, ನಾಗಪಾಶಕ್ಕೆ ನಾವು ಸಂಜೀವಕರ್ಣಿ, ವೈಶಾಲ್ಯಕರ್ಣಿ ಅಂತಂತ ಹೇಳಿ ಧ್ರುವ ಮತ್ತು ಚಂದ್ರ ಇವೆರಡೂ ಈ ಪರ್ವತಗಳಲ್ಲಿ ಸಿಗುವಂಥದ್ದು, ಇದನ್ನ ತರಿಸ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಕಷ್ಟ. ಆದ್ರೆ ವಿಭೀಷಣ ನೋಡಿ ಹೇಳ್ತಾನೆ ಇಲ್ಲ ಇವರಿಬ್ರು ಸತ್ತಿಲ್ಲ, ಅದಂತೂ ಹೌದು, ಮೂರ್ಛೆ ಹೋಗಿದ್ದಾರೆ, ನಿಧಾನಕ್ಕೆ ಸರಿ ಆಗ್ತಾರೆ, ಒಂದ್ ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ ಅಂತಂತ ಹೇಳಿ ಹೇಳ್ತಾರೆ. ಹೇಳಿದಾಗ ಒಂದೊಂದಿಷ್ಟು ಗಂಟೆಗಳ ಕಾಲ ಎಲ್ಲ ಕಪಿಗಳು ಸುತ್ತಲೂ ಇದ್ಕೊಂಡು ಅವರ ರಕ್ಷಣೆಯನ್ನ ಮಾಡ್ತಾ ಸುಗ್ರೀವ, ಅಂಗದ ಇವರೆಲ್ಲರೂ ಅವ್ರ ಜೊತೆಗಿದ್ದು, ಜಾಂಬವಂತ ಇವರೆಲ್ಲ ಇದ್ದು ಅವರ ಸಂರಕ್ಷಣೆಯನ್ನ ಮಾಡ್ತಿರ್ತಾರೆ. ಆಗ ಏನದು ರಾಮನಿಗೆ ಮೊದಲು ಕಾನ್ಶಿಯಸ್ನೆಸ್ ಬರ್ತದೆ. ಬರ್ತಿದ್ದಂಗೆ ಅವನೊಂದ್ ಸ್ವಲ್ಪ ಕೈ ಅಲ್ಲಾಡಿಸ್ತಿದ್ದಂಗೆ ಪಕ್ಕದಲ್ಲಿ ತಿರುಗಿ ನೋಡಿದಾಗ ಲಕ್ಷ್ಮಣ ಮೂರ್ಛೆ ಬಿದ್ದಿರೋದು ಕಾಣುತ್ತೆ. ರಾಮ ಅನ್ಕೊಳ್ತಾನೆ ಲಕ್ಷ್ಮಣ ಸತ್ತೇ ಹೋದ ಅಂತ. ಲಕ್ಷ್ಮಣ ಸತ್ತೇ ಹೋದ ಅಂದಾಗ ಬದುಕ್ಲಿಕ್ಕೆ ಆಗಲ್ಲ, ಈ ಯುದ್ಧವೇ ನನಗ್ ಬೇಕಾಗಿಲ್ಲ, ಸೀತೆಯೂ ನನಗ್ ಬೇಕಾಗಿಲ್ಲ. ರಾಮ ಒಂದು ವಿಚಿತ್ರ ಉಲ್ಲೇಖ ಆಗತ್ತೆ ಅಲ್ಲಿ ಅದ್ರೊಳಗೆ ರಾಮನ ಬಗ್ಗೆ. ರಾಮನ್ ಬಾಯಿಂದ ನಾನು ಹುಡುಕ್ದೆ ಅಂತಂದ್ರೆ ಮತ್ತೊಬ್ಬ ಸೀತೆ ಸಿಗ್ಬೋದೋ ಏನೋ, ಆದ್ರೆ ನನಗ್ ಮತ್ತೊಬ್ಬ ಲಕ್ಷ್ಮಣ ಅಂತೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಲಕ್ಷ್ಮಣನ್ನ ಮಾತ್ರ ಬಿಟ್ಟು ಇರ್ಲಿಕ್ಕೆ ಸಾಧ್ಯ, ನಾನು ಲಕ್ಷ್ಮಣನ್ನ ಬಿಟ್ಟು ಇರಲಾರೆ ಯಾವುದೇ ಕಾರಣಕ್ಕೂ, ನಾನು ಇಲ್ಲೇ ಸತ್ತು ಹೋಗ್ತೀನಿ, ನೀವು ಹೇಳ್ಬಿಡಿ, ನನಗಿನ್ನೇನೂ ಬೇಕಾಗಿಲ್ಲ ಅಂತಂತ ಹೇಳಿ. ಅಷ್ಟ್ರೊಳಗೆ ಗರುಡ ಇದ್ದವನು ಬಂದು ಒಮ್ಮೆ ಅವರನ್ನ ತಾಕಿಸ್ಕೊಂಡು ಹೋದಾಗ ನಾಗಪಾಶವ ಎಲ್ಲವೂ ಬಿಚ್ಕೊಂಡಾಗ ಇಬ್ರೂನು ಆರಾಮಾಗ್ತಿದ್ದಂಗೆನೆ ಮತ್ತೆಲ್ಲವೂ ಸರಿ ಹೋಗುತ್ತೆ. ಲಕ್ಷ್ಮಣ ಇದನ್ನ ಕೇಳಿಸ್ಕೊಳ್ತಾನೆ, ನನಗೇನೂ ಬೇಕಾಗಿಲ್ಲ ಅಂತ ಹೇಳಿದ್ದಾನೆ. ಆಗ ಲಕ್ಷ್ಮಣ ಬೈತಾನೆ ಅಣ್ಣನ, ನೀನು ಸಾಮಾನ್ಯ ಮನುಷ್ಯರಂತೆ ಮಾಡ್ಲಿಕ್ಕೆ ನಿನಗಿಲ್ಲ, ಇಲ್ಲಿ ಈ ರೀತಿ ನೀನು ಬಿಹೇವ್ ಮಾಡೋ ಹಾಗಿಲ್ಲ ರಾಮ, ಇದು ಅಲ್ಲ ನಿನ್ನ ಪದ್ಧತಿ. ನೀನು ಏನು ಮಾಡಬೇಕು, ಯಾವ ಕಾರ್ಯಕ್ಕೋಸ್ಕರ ನಾವು ಬಂದಿದ್ದೀವಿ ಆ ಕಾರ್ಯವನ್ನು ಮುಗಿಸ್ಬೇಕಾದಂತಹದ್ದು ನಮ್ಮ ಕೆಲಸ ಇರುತ್ತೆ ಅನ್ನುವಂಥ ನೆನಪಿಸುವ ಕೆಲಸವನ್ನ ಲಕ್ಷ್ಮಣ ಮಾಡ್ತಾನೆ ಆ ಸಮಯದಲ್ಲೂ ಕೂಡ. ಅಂದ್ರೆ ಭಕ್ತಿ ಅಂತಂತ ಹೇಳಿದ್ದಾಗ ಅದರ ಅರ್ಥ ಎಲ್ಲವನ್ನೂ ನಾನು ಒಪ್ಕೊಂಡ್ ಬಿಡ್ತೀನಿ ಅಂತಲ್ಲ, ಸರಿಯಾದನ್ನ ನಾನು ಒಪ್ಕೊಳ್ತೀನಿ. ಧರ್ಮ ಮಾರ್ಗದಲ್ಲಿ ನಾನು ಯಾವಾಗ್ಲೂ ಇರ್ತೀನಿ, ಮತ್ತು ಧರ್ಮ ಮಾರ್ಗದಲ್ಲಿ ಎಲ್ಲೋ ಒಂದ್ ಕಡೆ ಭಾವೋದ್ವೇಗಕ್ಕೆ ಹೋಗ್ತಿದ್ದಾರೆ ಅಥವಾ ಎಲ್ಲೋ ಒಂದ್ ಕಡೆಗೆ ಲಹರಿಯಲ್ಲಿ ಹರಿದು ಹೋಗ್ಬಿಡ್ತಿದ್ದಾರೆ ಅಂತ ಅನಿಸ್ತು ಅಂತಂದ್ರೆ ಅದನ್ನ ನೆನಪಿಸುವ ಕೆಲಸವೂ ಕೂಡ, ಅವರನ್ನ ಫ್ರಾಡ್ ಮಾಡಿ ಸರಿದಾರಿಗೆ ತಗೊಂಡು ಬರುವಂತ ಕೆಲಸವೂ ಕೂಡ ಭಕ್ತನದ್ದೇ ಅನ್ನುವಂಥದ್ದು ಲಕ್ಷ್ಮಣ ಇಲ್ಲಿ ತೋರಿಸ್ಕೊಡ್ತಾನೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಇದಲ್ಲ, ಹಿಂಗ್ ಮಾಡೋದಲ್ವೇ ಅಲ್ಲ ನೀನ್ ಮಾಡ್ತಿರೋದು, ಮಾಡ್ಬೇಡ ಈ ತರ ನೀನು ಅಂತ. ಅದಾದ ನಂತರ ಅಧಿಕಾಯನ ಜೊತೆಗೆ ಯುದ್ಧ ಆಗತ್ತೆ ಲಕ್ಷ್ಮಣಂದು. ಅಧಿಕಾಯನ ಜೊತೆಗೆ ಯುದ್ಧ ಆದಾಗ ತುಂಬಾ ಜೋರು ಯುದ್ಧ ಆಗತ್ತೆ. ಆದಾಗ ಫೈನಲಿ ಒಮ್ಮೆ ವಾಯು ಇದ್ದವನು ಅವನ
ಕಿವಿಯಲ್ಲಿ ಬಂದು ಹೇಳ್ತಾನೆ, ನೋಡು ಇದು ಬ್ರಹ್ಮಾಸ್ತ್ರದ ಪ್ರಯೋಗ ಇಲ್ಲದೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ ಅತಿಕಾಯನ್ಗೆ ಅಂತಂತ ಹೇಳಿ. ಆಗ ಲಕ್ಷ್ಮಣ ಬ್ರಹ್ಮಾಸ್ತ್ರ ಪ್ರಯೋಗವನ್ನ ಮಾಡ್ತಾನೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ತಕ್ಷಣ ಇವನು ಯಾರು ಅತಿಕಾಯ ಸತ್ತು ಹೋಗ್ತಾನೆ. ಆಮೇಲೆ ಇಷ್ಟೆಲ್ಲದ್ರ ಮಧ್ಯ ಮತ್ತೊಮ್ಮೆ ಇಂದ್ರಜಿತ್ ಬಂದಿರ್ತಾನೆ. ಇದ್ರ ಮಧ್ಯ ಇದಕ್ಕಿಂತ ಮುಂಚೆ ಒಮ್ಮೆ ರಾವಣ ಬರ್ತಾನೆ. ರಾವಣ ಬಂದು ಆ ಸಮಯದೊಳಗೆ ಅಂದ್ರೆ ಕುಂಭಕರ್ಣನಿಗಿಂತ ಮುಂಚೆ ಒಮ್ಮೆ ರಾವಣ ಬಂದು ಯುದ್ಧ ಮಾಡ್ಕೊಂಡು ಹೋಗ್ತಾನೆ. ಆ ಯುದ್ಧದೊಳಗೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೀನು ರೆಸ್ಟ್ ತಗೋ, ಇವತ್ತು ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು. ಇದ್ರೊಳಗೂನು ಲಕ್ಷ್ಮಣನಿಗೆ ತುಂಬಾ ಪೆಟ್ಟಾಗತ್ತೆ. ಲಕ್ಷ್ಮಣನಿಗೆ ತುಂಬಾ ಪೆಟ್ಟಾದಾಗ ಇಲ್ಲ ಅವನನ್ನ ಸರಿ ಮಾಡ್ಬೇಕು ಅಂತಂತ ಹೇಳಿ ಆಗ ಒಮ್ಮೆ ಪರ್ವತವನ್ನ ತಗೊಂಡ್ ಬರ್ಬೇಕಾಗತ್ತೆ. ಅಂದ್ರೆ ರಾವಣ ಎಷ್ಟರ ಮಟ್ಟಿಗೆ ಆಗ ನೀವೊಮ್ಮೆ ಅವನನ್ನ ಸುಷೇಣನ ಹತ್ರ ಕರೆದ್ಬಿಟ್ಟು ಇವನಿಗೆ ಆರೋಗ್ಯವನ್ನ ಸರಿ ಮಾಡಿಸ್ರಿ ಅಂತಂತ ಹೇಳ್ಬಿಟ್ಟು ಸುಷೇಣನಿಂದ ಅವನಿಗೆ ಉಪಚಾರ ಎಲ್ಲವೂ ಆಗತ್ತೆ. ಉಪಚಾರ ಆದ್ಮೇಲೆ ಮತ್ತೆ ಲಕ್ಷ್ಮಣ ಸರಿ ಹೋಗಿರ್ತಾನೆ. ಅದಾದ ನಂತರ ವಿಭೀಷಣ ಇದ್ದವನು ಹೇಳ್ತಾನೆ, ನಾನು ಲಕ್ಷ್ಮಣನ ಕರ್ಕೊಂಡು ಹೋಗ್ತೀನಿ, ಇಂದ್ರಜಿತ್ ಮತ್ತೊಂದು ಯಾಗ ಮಾಡ್ತಿದ್ದಾನೆ, ಈಗ ಯಾಗ ಏನಾದ್ರೂ ಕಂಪ್ಲೀಟ್ ಆಗೋಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಸೋಲಿಸ್ಲಿಕ್ಕೆ ಆಗೋದಿಲ್ಲ, ಆ ಯಾಗ ಕಂಪ್ಲೀಟ್ ಆಗ್ಬಾರ್ದು, ಅದಕ್ಕಿಂತ ಮುಂಚೆನೇನೆ ನಾವು ಹೋಗ್ಬಿಟ್ಟು ಅವನ ಇರುವಂತಹ ಜಾಗದಲ್ಲಿಯೇ ನಾವು ಹೋಗಿ ಯುದ್ಧವನ್ನ ಮಾಡ್ಬೇಕು, ಲಕ್ಷ್ಮಣನ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲನ ಯಾರೋ ಒಬ್ಬ ಶೂರನನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ರಾಮ ಹೇಳ್ತಾನೆ, ಇಲ್ಲ ಲಕ್ಷ್ಮಣನ್ನ ಕರ್ಕೊಂಡು ಹೋಗ್ಬೇಕು, ಲಕ್ಷ್ಮಣ ಅವನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗತ್ತೆ, ನೀವು ಹೋಗಿ ಆ ಯಾಗ ಕಂಪ್ಲೀಟ್ ಆಗದೆ ಇರೋ ಹಂಗ್ ನೋಡ್ಕೊಳ್ಳಿ ಅಂತ ಹೇಳಿ ಆ ಜಾಗಕ್ಕೆ ಹೋಗಿ ಲಕ್ಷ್ಮಣ ಅವನನ್ನ ಆವಾಗ ಚಾಲೆಂಜ್ ಮಾಡ್ತಾನೆ ಇಂದ್ರಜಿತ್. ಈಗ ಬಾ ನೀನು ಯುದ್ಧ ಮಾಡು ಅಂತಂತ ಹೇಳ್ಬಿಟ್ಟು. ಆ ಯುದ್ಧದಲ್ಲಿ ಇಂದ್ರಜಿತ್ ಇದ್ದವನು ಫೈನಲಿ ಅವನ ಏನದು ಕುತ್ತಿಗೆಗೆ ಹೊಡೆದು ಆ ಕುತ್ತಿಗೆಯನ್ನ ಅಂದ್ರೆ ಅವನ ರುಂಡ ಮತ್ತು ತನ್ನ ಶರೀರ ಮತ್ತು ತಲೆ ಆ ಭಾಗ ಅದನ್ನ ಕಟ್ ಮಾಡಿ ಆ ತಲೆ ಇದ್ದಿದ್ದು ಕೆಳಗೆ ಬಂದು ಬೀಳುವಂಥದ್ದು ಅಷ್ಟು ಪ್ರಯೋಗವನ್ನ ಲಕ್ಷ್ಮಣ ಆ ಸಮಯದೊಳಗೆ ಮಾಡ್ತಾನೆ. ನಮಗೆ ಸಂಜೀವಿನಿ ಪರ್ವತ ಒಂದು ಸಲ ತಗೊಂಡ್ ಬಂದಿರೋದ್ರ ಕಥೆ ಯೂಶಲಿ ಎಲ್ಲರೂ ಹೇಳಿದ್ ಹೌದು. ಆದ್ರೆ ಸಂಜೀವಿನಿ ಪರ್ವತ ಮತ್ತು ಸಂಜೀವಿನಿಯ ಪ್ರಯೋಗವೇ ರಾಮಾಯಣದಲ್ಲಿ ಸುಮಾರು ಸಲ ಆಗಿರುವಂಥದ್ದಿದೆ. ಒಮ್ಮೆ ಅಂತೂ ಹೇಗಾಗತ್ತೆ ಅಂತಂದ್ರೆ ಆ ಮಾಯೆಯ ಪಾಶಕ್ಕೆ, ಇಂದ್ರಜಿತ್ನ ಮಾಯಾ ಪಾಶಕ್ಕೆ ಎಲ್ಲ ಕಪಿಗಳಿಗೂನು ಅದರ ಇದು ಏನು ತಾಪ ತಾಗ್ಬಿಟ್ಟು ರಾಮ, ಲಕ್ಷ್ಮಣ, ಜಾಂಬವಂತ, ಅಂಗದ ಇವ್ರು ಎಲ್ಲರೂ ಮಲಗ್ಬಿಟ್ಟಿರ್ತಾರೆ. ಅಂದ್ರೆ ಮೂರ್ಛೆ ತಪ್ಪಿಬಿಟ್ಟಿರ್ತಾರೆ. ಮೂರ್ಛೆ ತಪ್ಪಿದಾಗ ಜಾಂಬವಂತನಿಗೆ ಸ್ವಲ್ಪನೇ ಮೂರ್ಛೆ ಇರುತ್ತೆ. ಆವಾಗ ಬಂದು ಕೇಳ್ತಾನೆ, ವಿಭೀಷಣ ಇದ್ದವನು ಏನು ಹಿಂಗ ಆಗೋಗಿದೆಯಲ್ಲ ಅಂತಂತ ಹೇಳಿ ಕೇಳಿದಾಗ ಜಾಂಬವಂತ ಮೊದಲನೇ ಪ್ರಶ್ನೆ ಕೇಳುವಂಥದ್ದು ರಾಮ ಹೆಂಗಿದಾನೆ ಅಂತಲ್ಲ, ಹನುಮಂತ ಹೇಗಿದ್ದಾನೆ, ಆರಾಮಾಗಿದ್ದಾನ ಅಂತ ಕೇಳ್ತಾನೆ. ವಿಭೀಷಣನ್ಗೆ ಡೌಟ್ ಬರುತ್ತೆ, ಯಾಕೆ ಹಿಂಗ್ ಕೇಳ್ತಾ ಇದ್ದೀರಿ ಈ ಪ್ರಶ್ನೆಯನ್ನ ಅಂತಂತ ಹೇಳಿ ಕೇಳಿದಾಗ ಜಾಂಬವಂತ ಹೇಳ್ತಾನೆ, ನೋಡು ಹಿಮಾಲಯದ ಹತ್ರ ಅಂತಲ್ಲೊಂದು ಮೇರು ಪರ್ವತದ ಪಕ್ಕದೊಳಗೆ ಒಂದು ಔಷಧ ಪರ್ವತ ಅಂತಂತ ಹೇಳೇ ಇದೆ. ಆ ಪರ್ವತದೊಳಗೆ 4 ರೀತಿಯ ಸಸ್ಯಗಳಿವೆ, ಅವು ಹೊಳಿತಾ ಇರತ್ವೆ, ಅವನ್ನ ತಗೊಂಡು ಬಂದ್ರೆ ಮಾತ್ರ ಇಲ್ಲಿ ಎಲ್ಲರೂ ಸರಿ ಹೋಗ್ತಾರೆ. ಹನುಮ ಒಬ್ಬ ಸರಿ ಇದ್ದ ಅಂತಂದ್ರೆ ಉಳಿದವ್ರು ಎಲ್ಲರೂ ಆಮೇಲೆ ಸರಿ ಹೋಗ್ತಾರೆ, ರಾಮ ಲಕ್ಷ್ಮಣರಿಗೂ ಆರಾಮಾಗತ್ತೆ ಆ ಸಮಯದೊಳಗೆ ಅಂತಂದು ಹೇಳಿ ಆಗ ಒಮ್ಮೆ ಸಂಜೀವಿನಿ ಬೇಕಾಗತ್ತೆ. ಅದಾದ ನಂತರ ಲಕ್ಷ್ಮಣನಿಗೆ ಮಾತ್ರ ಸಮಸ್ಯೆ ಆದಾಗ ಇಲ್ಲ ನನಗೆ ಮತ್ತೆ ಆ ಸಂಜೀವಕರಣಿ ಮತ್ತು ವೈಶಾಲ್ಯಕರಣಿ ಇವೆರಡೂನು ಬೇಕು ಅಂತಂತ ಹೇಳಿ, ಸ್ಪೆಸಿಫಿಕಲಿ ವೈಶಾಲ್ಯಕರಣಿ ಬೇಕು ಅಂತಂತ ಹೇಳಿ, ಲಕ್ಷ್ಮಣನ ವಾಪಸ್ ವೈಶಾಲ್ಯಕರಣಿ ಬೇಕು ಅಂತಂತ ಹೇಳಿ ಪ್ರಯೋಗ ಮಾಡ್ಬೇಕು ಅಂತಂತ ಹೇಳಿ ಸುಷೇಣ ಕೇಳಿದಾಗ ಮತ್ತೊಂದು ಬಾರಿ ಆ ಪರ್ವತವನ್ನ ಯಾರು ಹನುಮಂತ ಇದ್ವಂತ ತಗೊಂಡ್ ಬರ್ತಾನೆ. ಈ ರೀತಿ ಲಕ್ಷ್ಮಣನಿಗೆ ಯುದ್ಧದಲ್ಲಿ ಅನೇಕ ಆಘಾತಗಳು ಆಗ್ತಾ ಹೋದ್ವು. ಆದರೂ ಕೂಡ ಅವನು ಚೇತರಿಸಿಕೊಂಡು ಮತ್ತೊಮ್ಮೆ ಯುದ್ಧಕ್ಕೆ ಹೋಗಿ ಆ ಯುದ್ಧದಲ್ಲಿ ಮತ್ತೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡು ವಾಪಸ್ ಬರ್ತಿದ್ದ. ಇದು ಈ ಕ್ವಾಲಿಟಿ ಆಫ್ ರೆಸಿಲಿಯನ್ಸ್, ಈ ಶೌರ್ಯ ಅಂತಂದ ಹೇಳಿ ನಾವು ಹೇಳಿದಾಗ ಅವ್ರು ಯಾವಾಗ್ಲೂ ಗೆದ್ದು ಬಿಡ್ತಾರೆ, ಯಾವಾಗ್ಲೂ ಸರಿಯಾಗೇ ಇರ್ತಾರೆ, ಅವ್ರಿಗೆ ಏನೋ ತೊಂದರೆನೇ ಆಗಲ್ಲ ಅನ್ನುವಂಥದ್ದಲ್ಲ. ಆ ತೊಂದರೆಗಳಾದ್ರೂ ಕೂಡ ಅದನ್ನ ಹಿಮ್ಮೆಟ್ಟಿ ಮುಂದೆ ಹೋಗ್ತಾರೆ ಅನ್ನುವಂಥದ್ದು ಆ ಶೌರ್ಯ. ಅದು ಲಕ್ಷ್ಮಣನಲ್ಲಿ ನಮಗೆ ಕಂಟಿನ್ಯೂಸ್ಲಿ ಸಿಗುವಂಥದ್ದು. ಪ್ರತಿ ಬಾರಿಯೂ ಲಕ್ಷ್ಮಣನಿಗೆ ತೊಂದರೆ ಆದಾಗ ರಾಮ ಎಷ್ಟು ಗೋಳಾಡ್ಕೊಂಡಿದ್ದಾನೆ ಅಂತಂದ್ರೆ, ಅಯ್ಯೋ ಈ ರೀತಿ ಆಗೋಯ್ತಲ್ಲ, ಇನ್ನೇನ್ ಮಾಡೋದು, ಮುಂದೆ ಏನೂ ಬೇಕಾಗಿಲ್ಲ. ಮತ್ತು ಪ್ರತಿ ಬಾರಿಯೂ ಇದೇ ರೀತಿಯಾಗಿ ರಾಮ ರಿಯಾಕ್ಟ್ ಮಾಡ್ತಾ ಇದ್ದಿದ್ದು ಲಕ್ಷ್ಮಣನಿಗೆ ಸಮಸ್ಯೆ ಆದಾಗ. ಆಲ್ಮೋಸ್ಟ್ 3-4 ಬಾರಿ ಲಕ್ಷ್ಮಣನಿಗೆ ಸಮಸ್ಯೆ ಆದಾಗ್ಲೂ ಪ್ರತಿ ಬಾರಿಯೂ ರಾಮಂದು ನನಗಿನ್ನೇನು ಬೇಡ, ನನಗಿನ್ನೇನು ಬೇಡ ಅಂತಂತ ಹೇಳೇನೆ. ಆಗ ಲಕ್ಷ್ಮಣ ಇದ್ದವನು 1-2-3 ಸಲ ಸುಮ್ಮನಿರ್ತಾನೆ. 3-4 ಅದೇ 3ನೇ ಸಲ ಹೇಳಿದ್ ಹೌದು,
ಹೀಗಲ್ಲ, ಇದು ಪದ್ಧತಿ ಅಲ್ಲ, ಸಾಮಾನ್ಯ ಮನುಷ್ಯ ಯಾವ ರೀತಿ ಭಾವನೆಗಳಲ್ಲಿ ತೇಲ್ ಹೋಗ್ತಾನೆ ಆ ತರ ನೀನು ತೇಲಿ ಹೋಗೋ ಹಾಗಿಲ್ಲ, ಯೋಚನೆ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಆ ಯೋಚಿಸುವ ಕೆಲಸವನ್ನು ಲಕ್ಷ್ಮಣ ಈ ರೀತಿ ಮಾಡಿಸ್ತಾನೆ. ಇದು ರೆಸಿಲಿಯನ್ಸ್ ಜೊತೆಗೆ ಬಂದಂಥ ಕ್ಲಾರಿಟಿ ಆಫ್ ಥಾಟ್. ಯಾದಕ್ಕೆ ಬಂದಿದ್ದೀನಿ, ಏನು ನನ್ನ ಗುಣ. ಲಕ್ಷ್ಮಣನನ್ನ ನೋಡಿದಾಗ ಒಂದು ಲಕ್ಷ್ಯ ಲಕ್ಷ್ಮಣನಲ್ಲಿ ಬಹಳ ಕ್ಲಿಯರ್ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವನಿಗೆ ಒಂದೇ, ರಾಮನ ಭಕ್ತಿ, ರಾಮನ ಸೇವೆ, ಇದನ್ನ ನಾನು ಮಾಡ್ತಾ ಹೋಗ್ಬೇಕು ಅಂತಂತೇಳಿ. ಯಾವುದೇ ಕಾರಣಕ್ಕೂ ನಾನು ಸೇವೆಯನ್ನ ಮಾಡ್ತಿರ್ತೀನಿ, ಕಂಟಿನ್ಯೂಸ್ಲಿ ಸೇವೆ ಮಾಡ್ತೀನಿ. ಸೀತೆಯನ್ನ ಯಾವಾಗ್ಲೂ ನನ್ನ ತಾಯಿಯ ರೂಪದಲ್ಲಿ, ಯಾಕಂದ್ರೆ ರಾಮನಲ್ಲಿ ನಾನು ತಂದೆಯನ್ನ ನೋಡ್ತೀನಿ, ಸೀತೆಯಲ್ಲಿ ನಾನು ತಾಯಿಯನ್ನ ನೋಡ್ತೀನಿ ಅಂತಂತ ಹೇಳಿ ಆ ರಾಮ ಲಕ್ಷ್ಮಣರ ಇದನ್ನ ಒಂದು ನೋಡ್ಬೋದು. ನೂಪುರದ ವಿಷಯ ಬಂದಾಗ್ಲೂ, ನೂಪುರದ ವಿಷಯಕ್ಕೆ ಬಂದಾಗ ಅಂದ್ರೆ ಸೀತೆಯನ್ನ ಅವನು ಯಾವ ರೀತಿ ನೋಡ್ತಿರ್ತಾನೆ ಅಂತನ್ಲಿಕ್ಕೆ, ಆತ ದಿನ ತಾಯಿಯನ್ನ ಆಕೆಯಲ್ಲಿ ನೋಡ್ತಾ ಇರೋದ್ರಿಂದ ದಿನವೂ ಆಕೆಗೆ ನಮಸ್ಕಾರವನ್ನ ಮಾಡಿಕೊಂಡು ಆಕೆಯ ಎಲ್ಲ ಉಪಚಾರಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಆಕೆ ಪಂಚವಟಿ ಕುಟೀರದಲ್ಲಿ ಬಹಳ ಕೆಟ್ಟದಾಗಿ ಮಾತಾಡುತ್ತಾಳೆ ಲಕ್ಷ್ಮಣನಿಗೆ. ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿತು ಪಾಪ ಅವನಿಗೆ. ಆಮೇಲೆ ರಾಮ ಇದ್ದವನು ಅಲ್ಲಿಗೆ ಅವನು ಹೋದಾಗ ಸೀತೆಯಲ್ಲಿ ಕಾಣ್ಲಿಲ್ಲ ಅಂತಂದಾಗ ರಾಮ ಇದ್ದವನು ಹೇಳ್ತಾನೆ, ನೀನ್ ಅವಳನ್ನ ಬಿಟ್ಟೇ ಬರಬಾರ್ದಾಗಿತ್ತು, ನೀ ಹೆಂಗೆ ನೀ ಯಾಕೆ ನನ್ ಮಾತು ಕೇಳಲ್ದೆ ಅವಳನ್ನ ಬಿಟ್ಟು ಬಂದೆ ಅಂತ ಕೇಳಿದಾಗ ಅವನ ಅವಾಗ ಹೇಳ್ತಾನೆ, ಇಲ್ಲ ಕೆಲವೊಂದಿಷ್ಟೆಲ್ಲ ಹಿಂಗ್ ಮಾತಾಡಿದ್ಲು, ಹಿಂಗ್ ಮಾತಾಡಿದಾಗ ನನಗೂ ತುಂಬಾ ಬೇಜಾರಾಯ್ತು, ಸಿಟ್ಟು ಬೇರೆ ಬಂತು, ಅದಕ್ಕೋಸ್ಕರ ಬಿಟ್ಟು ಬಂದ್ಬಿಟ್ಟೆ. ನಾನ್ ಸಿಟ್ಟಿನೊಳಗೆ ನನ್ ತಲೆ ಕೊಟ್ಕೋಬಾರ್ದಾಗಿತ್ತು, ಆಕೆ ಏನಿದ್ರು ನನ್ ತಾಯಿ, ಆಕೆ ಏನ್ ಹೇಳಿದ್ರು ನಾನ್ ಸುಮ್ನೆ ಕೇಳಿಸ್ಕೊಳ್ಬಹುದಾಗಿತ್ತು ಅಂತಂತ ಹೇಳಿ ಬಹಳ ಬೇಜಾರು ಮಾಡ್ಕೋತಾನೆ. ಇದರೊಳಗೆ ಆ ಮೂವರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅಥವಾ ಯಾವ ರೀತಿಯಲ್ಲಿ ಒಂದಾಗ್ತಿತ್ತು ಅನ್ನುವಂಥದ್ದನ್ನ ನೋಡ್ಬೋದು. ಇದು ಲಕ್ಷ್ಮಣಂದು. ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣನ ಬಗ್ಗೆ ಬಂದಂತಹದ್ದು ಸಂಕ್ಷಿಪ್ತ ಪರಿಚಯ. ಇನ್ನು ತುಳಸಿ ರಾಮಾಯಣಕ್ಕೆ ಅಥವಾ ತುಳಸಿ ರಾಮಾಯಣದಲ್ಲೇ ಆಕ್ಚುಲಿ ಬೇರೆ ತುಳಸಿ ರಾಮಾಯಣದಲ್ಲಿ ನಾವು ಲಕ್ಷ್ಮಣನ ಬಗ್ಗೆ ನೋಡಿದಾಗ ಅಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿದೆ, ಮತ್ತು ಉತ್ತರಕಾಂಡವನ್ನು ನಾವು ವಾಲ್ಮೀಕಿ ರಾಮಾಯಣದ ಒಂದು ಭಾಗ ಅಂತಂತ ಹೇಳಿ ತಗೊಂಡ್ರೆ ಆಗ ಅದು ಒಂದು ರೀತಿಯ ಭಾಗ ಇದೆ. ಈ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತೊಂದು ಘಟನೆಯನ್ನ ಹೇಳಿ ಮುಗಿಸ್ಬಿಡ್ತೀನಿ. ಕೊನೆಯ ಭಾಗ ಅಂದ್ರೆ ಸೀತೆಯ ಅಗ್ನಿ ಪರೀಕ್ಷೆಯ ಭಾಗದಲ್ಲಿ ರಾಮ ಹೇಳ್ತಾನೆ, ಎಲ್ಲ ಯುದ್ಧ ಆಗುತ್ತೆ, ಸೀತೆಯನ್ನು ಹೊರ ಕರ್ಕೊಂಡು ಬರ್ತಾರೆ. ಯುದ್ಧ ಆಗಿ ಸೀತೆಯನ್ನು ಹೊರ ಕರ್ಕೊಂಡು ಬಂದಾಗ ರಾಮ ಹೇಳ್ತಾನೆ, ನೋಡು ನಾನು ನಿನ್ನನ್ನ ಬಿಡಿಸ್ಬೇಕಾಗಿತ್ತು, ಬಿಡಿಸಿದ್ದೀನಿ, ಇಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಮಗಳನ್ನ ಅಬ್ಡಕ್ಟ್ ಮಾಡ್ಕೊಂಡು ಹೋಗಿದ್ರು, ಫೋರ್ಸಿಬ್ಲಿ ಕರ್ಕೊಂಡು ಹೋಗಿದ್ರು ಅಂತಂದ್ರೆ ಅದು ನ್ಯಾಯಸಮ್ಮತ ಅಲ್ಲ, ಅದು ಧರ್ಮಸಮ್ಮತ ಅಲ್ಲ. ಹೀಗಾಗಿ ನಾನು ಆ ಕೆಲಸವನ್ನು ಮಾಡಿದ್ದೀನಿ, ಇಲ್ಲಿಗೆ ನನ್ನ ಕರ್ತವ್ಯ ಮುಗಿತು. ನಿನಗಿನ್ ಯಾರ ಜೊತೆಗೆ ಬೇಕಾದ್ರೂ ನೀನು ಹೋಗಬಹುದು, ನೀನ್ ಅಷ್ಟು ದಿನ ಅವ್ರ ಜೊತೆಗೆ ಇದೆಯಾ ಅಂತಂದಾಗ ನೀನ್ ಯಾರ ಜೊತೆಗೆ, ನಿನಗೆ ಲಕ್ಷ್ಮಣ ಬೇಕಾದ್ರೆ ಲಕ್ಷ್ಮಣನ ಚೂಸ್ ಮಾಡ್ಕೋ, ಭರತ ಬೇಕಾದ್ರೆ ಭರತನ್ ಚೂಸ್ ಮಾಡ್ಕೋ, ನಂದು ಕೆಲಸ ಮುಗೀತು ಅಂತಂತ ಹೇಳಿ ರಾಮ ಹೇಳ್ತಾನೆ. ರಾಮ ಅದನ್ನ ಹೇಳಿದಾಗ ಆಗ ಸೀತೆ ಹೇಳ್ತಾಳೆ, ಇದೆಂಥ ಮಾತು ಅಂತಂತ ಹೇಳ್ತಿದ್ದೀರಿ ಅಂತ. ಲಕ್ಷ್ಮಣ ಆಗ ಹೇಳ್ತಾನೆ, ಇದೇನಿದು, ಮತ್ತೆ ಈ ರೀತಿ ಮಾತುಗಳು ಯಾಕೆ ಬೇಕು ಅಂತಂತ ಹೇಳಿ. ಆಗ ಸೀತೆ ಇದ್ದವಳು ಲಕ್ಷ್ಮಣನಿಗೆ ಹೇಳೋದು, ಪುತ್ರ ಲಕ್ಷ್ಮಣ, ನೀನೊಂದು ಕೆಲಸ ಮಾಡು, ಹಾಗಿದ್ರೆ ಅಗ್ನಿಯನ್ನ ತಯಾರು ಮಾಡು, ಈ ಮನುಷ್ಯನ ಹತ್ರ ಈ ರೀತಿ ಕೇಳಿಸ್ಕೊಂಡಿದ್ದೀನಿ ಅಂತಂದ್ರೆ ನಾನು ಅಗ್ನಿಯ ಪ್ರವೇಶವನ್ನ ಮಾಡುವುದೇ ಉತ್ತಮ ಅಂತ ಹೇಳಿ ಆಕೆ ಅವಾಗ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಸೊ ಈ ವಿಚಾರದೊಳಗೆ ಮತ್ತೊಮ್ಮೆ ಎಲ್ಲಿ ರಾಮನಲ್ಲಿ ನೀನು ಮಾಡಬಾರ್ದಾಗಿತ್ತು ಈ ವಿಷಯವನ್ನ ಅಂತಂತ ಹೇಳಿ ಎದ್ದು ನಿಂತು ಹೇಳುವ, ನಿನ್ನದು ತಪ್ಪು ಅಂತ ಹೇಳುವಂತ ಶಕ್ತಿಯನ್ನ ತೋರಿಸಿದವನು ಲಕ್ಷ್ಮಣ. ಇನ್ನು ತುಳಸಿ ರಾಮಾಯಣದಲ್ಲಂತೂ ಸೀತೆಯನ್ನ ಅಂದ್ರೆ ಉತ್ತರಕಾಂಡದಲ್ಲಿ, ಕ್ಷಮಿಸಿ, ತುಳಸಿ ರಾಮಾಯಣ ಉತ್ತರಕಾಂಡದಲ್ಲಿ ಸೀತೆಯನ್ನ ನೀನು ಆಶ್ರಮಕ್ಕೆ ಬಿಟ್ಟು ಬಾ ಅಂತಂತ ಹೇಳಿ ಹೇಳಿದಾಗ ಲಕ್ಷ್ಮಣ ಕೇಳ್ತಾನೆ, ನೀನು ಇದಕ್ಕೋಸ್ಕರ ಮದ್ವೆ ಆಗಿದ್ಯೇನೋ ಅವಳನ್ನ, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ, ಯಾರೋ ಒಬ್ರು ಹೇಳ್ತಾರೆ ಅಂದ್ರೆ ನೀನ್ ಕೇಳಿಸ್ಕೊಳ್ತೀಯೇನು. ಆಗ್ಲೂನು ಅಣ್ಣನ ಜೊತೆಗೆ ಚರ್ಚೆಗೆ ನಿಂತ್ಕೊಂಡು, ಇಲ್ಲ ಅಣ್ಣ ನೀನು ಮಾಡ್ತಾ ಇರುವುದು ತಪ್ಪು ಅಂತಂತ ಹೇಳಿ ಅಣ್ಣನಿಗೆ ಹೇಳ್ತಾ ಹೋಗಿ, ಆದ್ರೆ ನೀನು ಎಷ್ಟೇ ಆದ್ರೂ ನೀನು ಅಣ್ಣ, ನೀನ್ ಹೇಳಿರೋದನ್ನ ನಾನು ಮಾಡೇ ಮಾಡ್ತೀನಿ, ಆದ್ರೆ ಈ ವಿಚಾರದಲ್ಲಿ ಮಾತ್ರ ನೀನು ಈ ರೀತಿಯೂ ವಿಚಾರ ಮಾಡಬಹುದು ಅನ್ನುವಂಥದ್ದನ್ನ ಲಕ್ಷ್ಮಣ ಅವನಿಗೆ ಹೇಳಿ ಸೀತೆಯನ್ನ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಬಿಡ್ಬೇಕಾದಾಗ ಕಂಟಿನ್ಯೂಸ್ಲಿ ಲಕ್ಷ್ಮಣ ಅಳ್ತಾ ಇರ್ತಾನೆ. ಸೀತೆಗೆ ಅದ್ ಅನ್ಸಿದ್ದು, ಅಯ್ಯೋ ಪಾಪ ರಾಮ ಲಕ್ಷ್ಮಣರು ಎಷ್ಟು ಒಳ್ಳೆ ಅಣ್ಣ ತಮ್ಮಂದ್ರು, ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವರಿಬ್ಬರಿಗೂ, ಒಂದ್ 2 ದಿನ ಬಿಟ್ಟು ಬರೋದಕ್ಕೂನು ಎಷ್ಟು ಅಳ್ತಾ ಇದ್ದಾನೆ ನೋಡಿ ಅಂತಂತ ಹೇಳಿ ಪಾಪ ಸೀತೆ ಅನ್ಕೊಂಡು ಉತ್ತರಾಖಂಡದಲ್ಲಿ ಹೋಗುವಂಥದ್ದು ನೋಡ್ಬೋದು. ಅಲ್ಲಿ ಸೀತೆಯನ್ನ ಬಿಟ್ಟು ವಾಪಸ್ ಬಂದಾಗ್ಲೂ ಅವನು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅನ್ನುವಂಥದ್ದನ್ನ ಹೇಳಿ ಹೊರಟು ಬಂದ್ಬಿಟ್ಟಿರ್ತಾನೆ. ಅಲ್ಲಿಯೂ ಕೂಡ ಲಕ್ಷ್ಮಣನಲ್ಲಿ ಇದ್ದಂಥ ಮಾತೃ ವಾತ್ಸಲ್ಯವನ್ನ ನಾವು ಹೆಚ್ಚಾಗಿ
ನೋಡ್ಬೋದು. ಅವರಿಬ್ಬರ ಸಂವಾದದಲ್ಲಿ ಏನ್ ನಡೀತಾ ಇದೆ, ನನ್ನಿಂದ ಏನ್ ತಪ್ಪಾಯ್ತು ಲಕ್ಷ್ಮಣ, ಯಾಕೆ ಈ ರೀತಿ ಮಾಡ್ದ ನಿಮ್ಮಣ್ಣ ಅಂತ ಅಂದಾಗ್ಲೂನು ಆತ ಅಷ್ಟು ಸೀತೆಗೋಸ್ಕರ ಅಂತಂತ ಹೇಳಿ ಅವನು ಗಟ್ಟಿಯಾಗಿ ಇಲ್ಲಿ ರಾಮನ ಹತ್ರ ವಾದ ಮಾಡಿದ್ರು ಕೂಡ ಸೀತೆಯ ಮುಂದೆ ಯಾವತ್ತೂ ತನ್ನ ಅಣ್ಣನನ್ನ ಬಿಟ್ಕೊಡ್ಲಿಲ್ಲ. ಅಣ್ಣನಿಗೆ ಈ ರೀತಿ ಈ ಭಾವಗಳು ಹಿಂಗಾಗಿದೆ ಅಂತಂತ ಹೇಳಿ ಹೇಳಿಕೊಂಡು ಆಗ್ಲಿ ನಾನು ಬರ್ತೀನಿ, ಇಲ್ಲಿ ನೀನ್ ನೋಡ್ಕೊಳ್ಲಿಕ್ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ಕೊಂಡು ಮತ್ತೆ ವಾಪಸ್ ಹೊರಡುತ್ತೆ. ಇದು ಲಕ್ಷ್ಮಣನಲ್ಲಿ ಅಣ್ಣನ ಬಗ್ಗೆ ಇದ್ದಂಥ ಭಕ್ತಿಯ ಪರಾಕಾಷ್ಠೆ ಮತ್ತು ಅದೇ ರೀತಿಯಲ್ಲಿ ಅಣ್ಣನ ಸಾಕ್ಷಿ ಪ್ರಜ್ಞೆಯಾಗಿ ಲಕ್ಷ್ಮಣ ಕಂಟಿನ್ಯೂಸ್ಲಿ ಕೆಲಸ ಮಾಡಿರುವಂಥದ್ದು. ಇದಿಷ್ಟನ್ನ ನಾವು ನೋಡ್ಬೋದು. ನಂತರದ ಕೆಲವೊಂದಿಷ್ಟು ಘಟನೆಗಳು ಅಂದ್ರೆ ಲಕ್ಷ್ಮಣನ ಅಂತ್ಯದ ಬಗ್ಗೆ ನಾವು ಮಾತಾಡ್ಬೇಕು, ರಾಮನ ಅಂತ್ಯದ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ ಅದು ಯಾವುದೂನು ಮೂಲದಲ್ಲಿ ಇಲ್ಲದೆ ಬರೀ ಪುರಾಣದಲ್ಲಿ ಬಂದಿರುವಂಥದ್ದು. ಹೀಗಾಗಿ ಆ ಭಾಗಗಳನ್ನ ನಾನು ಇಲ್ಲಿ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಎಲ್ಲವೂ ಒಂದು ವಾಲ್ಮೀಕಿ ರಾಮಾಯಣದಿಂದ, ಮತ್ತೊಂದು ಆ ಕೊನೆ ಭಾಗದಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಭಾಗ, ಈ ಲಕ್ಷ್ಮಣ ರೇಖೆ ಈ ಭಾಗಗಳೇನಿದೆಯಲ್ಲ ಇದು ತುಳಸಿ ರಾಮಾಯಣದಲ್ಲಿ. ಇಷ್ಟನ್ನ ಹೇಳ್ತಾ ರಾಮನವಮಿಯ ಪರ್ವದಲ್ಲಿ, ಈ ಚೈತ್ರ ವಸಂತ ನವರಾತ್ರಿಯ ಪರ್ವದಲ್ಲಿ ರಾಮನ ಗುಣಗಳನ್ನ ಮತ್ತು ಲಕ್ಷ್ಮಣನ ಆ ಸಾಕ್ಷಿ ಪ್ರಜ್ಞೆಯ ಗುಣವನ್ನ, ಒಂದು ರಾಮನಲ್ಲಿ ಇದ್ದಂತಹ ಭಾವಗಳನ್ನ ಮತ್ತು ಲಕ್ಷ್ಮಣನ ಆ ಲಾಜಿಕ್ ಅನ್ನ ಎರಡನ್ನೂ ನಾವು ಒಟ್ಟಿಗೆ ತಗೊಳ್ತಾ ರಾಮ ಲಕ್ಷ್ಮಣರಂತೆಯೇ ನಮ್ಮ ಮನಸ್ಸಿನಲ್ಲಿಯೂ ಆ ದ್ವಂದ್ವಗಳಿಗೆ ಸರಿಯಾದ ಉತ್ತರಗಳನ್ನ ಕೊಟ್ಕೊಳ್ತಾ ಹೇಳ್ಕೊಳ್ತಾ ನಮ್ಮ ಜೀವನವನ್ನ ಸಾಗಿಸೋಣ ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ.